ವ್ಯಾಲ್ಯೂಯೇಷನ್. ಈ ವ್ಯಾಲ್ಯೂಯೇಷನ್ನ ನಮ್ಗೆ ಯಾಕೆ ತಿಳ್ಕೊಬೇಕಂದ್ರೆ, ನೀವು ತುಂಬ ಜನ ದುಡ್ಡು ಮಾಡೋದು ನೋಡಿದ್ದೀರಾ, ತುಂಬ ಜನ ದುಡ್ಡು ಕಳ್ಕೊಳೋದು ನೋಡಿದ್ದೀರಾ, ಬರೀ ಸ್ಟಾಕ್ ಮಾರ್ಕೆಟಲ್ಲ, ಎಲ್ಲೇ ಆಗಲಿ. ಯಾಕಂದರೆ ಬಿಕಾಸ್ ಆಫ್ ದಿಸ್ ವ್ಯಾಲ್ಯೂಯೇಷನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಯಾವುದೋ ಒಂದು ಹಸು ತಾಣಕ್ಕೆ ಹೋಗ್ತೀರಾ. ಆ ಹಸು ತಾಣ್ಬೇಕಾದ್ರೆ ಆ ಹಸು ಡೈಲಿ 5 ಲೀಟ್ರ್ ಹಾಲು ಕೊಡ್ತಾ ಇದೆ ಅಂದರೆ ನೀವು ಹಸುನ 5 ಲಕ್ಷ ಕೊಟ್ಟು ತಾಣ್ತೀರಾ? ಯಾಕೆ ತಾಣಲ್ಲ ಅಂದರೆ, ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ. ಈ ಹಸು ಡೈಲಿ 5 ಲೀಟ್ರ್ ಹಾಲು ಕೊಡ್ತಾ ಇದೆ ಅಂದರೆ ಎಕ್ಸಾಂಪಲ್ಗೆ 100 ರೂಪಾಯಿ ಲೀಟ್ರು ಅಂದ್ಕೊಂಡ್ರು 500 ರೂಪಾಯಿ ಆಯಿತು, ತಿಂಗಳಿಗೆ 15,000 ಆಯಿತು. ಇದೇ ರೀತಿ ಈ ಹಸು 10 ವರ್ಷ ಬದುಕಿರುತ್ತೆ ಅಂದ್ರೂ ಇದರಿಂದ ನಾನು ಒಂದು 6-7 ಲಕ್ಷ ರೂಪಾಯಿ ದುಡ್ಕೊಬೋದು. ಹಂಗಿದ್ರೆ ನಾನು ಈ ಹಸು ಎಷ್ಟು ಕೊಡ್ತೀನಿ? ಇನ್ನು 10 ವರ್ಷಕ್ಕೆ ದುಡಿಯೋದನ್ನು ನಾನೇನು ಮಾಡ್ತೀನಿ, ಇವಾಗಲೇ 2 ಲಕ್ಷ ರೂಪಾಯಿ ಕೊಟ್ಟು ಬೈ ಮಾಡ್ತೀನಿ. ಅದೇ ನೀವೇನಾದರೂ 5 ಲಕ್ಷ ಕೊಟ್ಬಿಟ್ರೆ ಮಂಗಾದಂಗಲ್ವಾ? ಬಿಕಾಸ್ ಈ ಹಸು ಮುಂದೆ 5 ಲೀಟ್ರ್ ಕೊಡುತ್ತೆ ಅಂತ ನೀನು ಜಸ್ಟ್ ಪ್ರೆಡಿಕ್ಟ್ ಮಾಡ್ತಿದ್ಯಾ. ಜಾಸ್ತಿನೂ ಕೊಡ್ಬೋದು, ಕಮ್ಮಿನೂ ಕೊಡ್ಬೋದು. ಕಮ್ಮಿ ಕೊಟ್ಬಿಟ್ರೆ ಲಾಸ, ಜಾಸ್ತಿ ಕೊಟ್ಟರೆ ಲಾಭ ಆಗುತ್ತೆ, ಕಮ್ಮಿ ಕೊಟ್ಬಿಟ್ರೆ ಲಾಸ. ಅದಕ್ಕೆ ನೀನೇನು ಮಾಡಿರ್ತೀಯ, ಒಂದು ಆವ್ರೇಜ್ ಆಗಿ ಎಲ್ಲ ಹಸುಗಳು ಎಷ್ಟು ಕೊಡ್ತವೆ ಅಷ್ಟು ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕ ಹಾಕಿದ್ಯಾ. ಈಗ ನೀನು ಕ್ಯಾಲ್ಕುಲೇಷನ್ ಮಾಡಿದಾಗ ಗೊತ್ತಾಯಿತು ನಿನಗೆ, ಈ ಹಸು ಬದುಕಿರೋವರೆಗೂ ಒಂದು 6-7 ಲಕ್ಷ ರೂಪಾಯಿ ನಾನು ಇನ್ಕಮ್ ಮಾಡ್ಕೊಡ್ಬೋದು. ಅದರಿಂದ ನನಗೆ 1-1.5 ಲಕ್ಷ ಕೊಟ್ಟು ತಗೊಂಡ್ರೆ ನನಗೆ ಲಾಭ ಆಗುತ್ತೆ ಅಂತ ನೀನು ಯೋಚನೆ ಮಾಡಿ ತಗೊಳ್ತೀಯ. ಅದೇನೇ ವ್ಯಾಲ್ಯೂಯೇಷನ್ ಅಂತ ಕರೆಯೋದು. ನಾವೇನು ಮಾಡ್ತೀವಿ, ಇಲ್ಲಿ ಕಂಪ್ನಿಗಳದ್ದು ಫ್ಯೂಚರ್ ಅರ್ನಿಂಗ್ಸ್ನ ವ್ಯಾಲ್ಯೂ ಮಾಡಿಬಿಟ್ಟು ಇವತ್ತು ಪ್ರೈಸ್ ಕೊಟ್ಟರೆ ತಗೊಂಡ್ರೆ ನನಗೆ ಫ್ಯೂಚರಲ್ಲಿ ಎಷ್ಟು ಲಾಭ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡೋದೇ ವ್ಯಾಲ್ಯೂಯೇಷನ್ನು. ಈ ವ್ಯಾಲ್ಯೂಯೇಷನ್ ಯಾಕೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ ಅಂದರೆ ಸಿಂಪಲ್ಲು, ಯಾಕಂದರೆ ಬಿಕಾಸ್ ಆಫ್ ಎಮೋಷನ್ಸಿಂದ. ಈಗ ನಿಮ್ಗೆ ಸಿಂಪ್ಲಿ ಹೇಳ್ಬೇಕಂದ್ರೆ, ನೀವೊಂದು ಬಟ್ಟೆ ಅಂಗಡಿಗೆ ಹೋಗಿದ್ದೀರಾ, ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಬಟ್ಟೆ ತಾಣಕ್ಕೆ ಹೋಗಿದ್ದೀರಾ. ಅಲ್ಲಿ ನಿಮಗೆ ಆ ಸೇಲ್ಸ್ ಮ್ಯಾನು ಒಂದು ಶರ್ಟ್ ತೋರಿಸ್ತಾನೆ. ಶರ್ಟ್ ತೋರಿಸ್ಬಿಟ್ಟು ನಿಮಗೆ ಆ ಶರ್ಟ್ ಇಷ್ಟ ಆಗುತ್ತೆ, ಎಷ್ಟು ಅಂತ ಕೇಳ್ತೀರಾ. ಅವನು 5,000 ರೂಪಾಯಿ ರೇಟ್ ಇದೆ ಸರ್ ಅಂತ ಹೇಳ್ತಾನೆ. ನೀವು ಕೇಳ್ತೀರಾ, ಯಾಕೆ ಗುರು ಇದಕ್ಕೆ 5,000 ರೂಪಾಯಿ ರೇಟು ಅಂತ ಕೇಳ್ತೀರಾ. ಅವ್ನು ಹೇಳ್ತಾನೆ, ಸರ್ ಇದು ಲಿಮಿಟೆಡ್ ಎಡಿಷನ್ನು, ಇದು ಸೂಪರ್ ಆಗಿದೆ ಸರ್, ತುಂಬ ಸೇಲ್ ಆಗ್ತಾ ಇದೆ, ಎಲ್ಲರೂ ಇದೇ ಬೈ ಮಾಡ್ತಾ ಇದ್ದಾರೆ, ಬೇಗ ತಗೊಳ್ರಿ, ಇಲ್ಲಾಂದರೆ ಇದು ಖಾಲಿ ಆಗಿಬಿಡುತ್ತೆ, ಮತ್ತೆ ನೆಕ್ಸ್ಟ್ ವಾರಕ್ಕೆ ಬಂದರೆ ನಿಮಗೆ ಇದು 7,000 ರೂಪಾಯಿ ಕಮ್ಮಿ ಸಿಗಲ್ಲ ಅಂತ. ಸಡನ್ನಾಗಿ ಹೋಗಿ ಆ ಶರ್ಟ್ನ ಬೈ ಮಾಡ್ತೀರಾ, ಹಿಂದೆ ಮುಂದೆ ನೋಡಿದಾಗ ಬೈ ಮಾಡ್ತೀರಾ, ಬಿಕಾಸ್ ನಿಮ್ಮದು ಎಮೋಷನ್ ಇದರಲ್ಲಿ ಜಾಸ್ತಿ ಇದೆ. ಬಟ್ ನೀವು ಇನ್ನೊಂದು ವಾರ ಅಥವಾ ತಿಂಗಳು ಬಿಟ್ಟು ಬಂದರೆ ಆ ಶರ್ಟ್ ಪ್ರೈಸು 1,500-2,000 ರೂಪಾಯಿಗೆ ಬಂದಿರುತ್ತೆ. ಯಾಕಂದರೆ ಎಂಡ್ ಆಫ್ ಸೀಸನ್ ಸೇಲು, ಆ ಸೇಲು ಅಂತ ಅವನು 60% ಡಿಸ್ಕೌಂಟಲ್ಲಿ ಸೇಲ್ ಮಾಡ್ತಿರ್ತಾನೆ. ಯಾಕೆ ಆ ಥರ ಸೇಲಲ್ಲಿ ಸೇಲ್ ಮಾಡ್ತಾರೆ ಹೇಳಿ? ಎಲ್ಲಿ ಡಿಮ್ಯಾಂಡ್ ಇರಲ್ಲ ಅವಾಗ ಪ್ರೈಸ್ ಕೆಳಗೆ ಬರುತ್ತೆ, ಎಲ್ಲಿ ಡಿಮ್ಯಾಂಡ್ ಇರುತ್ತೆ ಪ್ರೈಸ್ ಜಾಸ್ತಿ ಹೋಗುತ್ತೆ. ಅದಕ್ಕೇ ಆ ಶರ್ಟ್ನ ರಿಯಲ್ ವ್ಯಾಲ್ಯೂ ನಾವು ಕಂಡುಹಿಡಿಯೋಕ್ಕೆ ಈ ವ್ಯಾಲ್ಯೂಯೇಷನ್ ಮೆಟ್ರಿಕ್ನ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಈ ಶರ್ಟಿಗೆ ನೀವು ಮುಂಚೆನೇ 2,000 ರೂಪಾಯಿ ಕೊಟ್ಟು ಬೈ ಮಾಡಿದ್ದಿದ್ರೆ ನೀವು ಒಳ್ಳೆ ಪ್ರೈಸಲ್ಲೇ ಬೈ ಮಾಡ್ದಂಗೆ, ಓವರ್ ವ್ಯಾಲ್ಯೂಡು ಇಲ್ಲ, ಅಂಡರ್ ವ್ಯಾಲ್ಯೂಡು ಇಲ್ಲ. ಅದೇ ನೀವು ಸುಮ್ಮನೆ ಎಮೋಷನಲ್ಲಿ ಹೋಗ್ಬಿಟ್ಟು ಜಾಸ್ತಿ ಪ್ರೈಸ್ ಕೊಟ್ಟರೆ ಏನಾಗುತ್ತೆ, ಓವರ್ ವ್ಯಾಲಿಡ್ ಆಗುತ್ತೆ. ಈ ಥರ ಓವರ್ ವ್ಯಾಲಿಡ್ ಯಾವಾಗಿರುತ್ತೆ ಅಂದರೆ, ಈ ಕರೆಂಟ್ ಮಾರ್ಕೆಟ್ ಇದೆಯಲ್ಲ, ಈ ಕರೆಂಟ್ ಮಾರ್ಕೆಟ್ ಆ್ಯಕ್ಚುಲಿ ಹಂಗೆ ಇರೋದು. ಎಲ್ಲ ಸ್ಟಾಕ್ಗಳು ಓವರ್ ವ್ಯಾಲಿಡು. ಯಾಕಂದರೆ ಬುಲ್ ಮಾರ್ಕೆಟ್ ನಡೀತಾ ಇದೆ. ಬುಲ್ ಮಾರ್ಕೆಟ್ ಅಂದರೆ ಎವ್ರಿ ಡೇ ಸ್ಟಾಕ್ ಪ್ರೈಸ್ ಮೇಲೋಗೋದು, ಎವ್ರಿ ಡೇ ಸ್ಟಾಕ್ ಮಾರ್ಕೆಟ್ ಮೇಲೋಗ್ತಾ ಇರೋದು, ಎವ್ರಿ ಟೈಮ್ ಲೈಫ್ ಟೈಮ್ ಇಟ್ಟಾಗ್ತಾ ಇರುತ್ತಲ್ಲ, 52 ಹೈ ಲೈಫ್ ಟೈಮ್ ಹೈ ಅಂತ ಯಾವಾಗ ನೀವು ನ್ಯೂಸೆಲ್ಲ ಕೇಳ್ತಾ ಇರ್ತೀರಾ. ಆಮೇಲೆ ರೀಟೇಲ್ ಇನ್ಫ್ಲೋ ಯಾವಾಗ ಜಾಸ್ತಿ ಇರುತ್ತೆ, ರೀಟೇಲ್ ಅಂದರೆ ನಿಮ್ಮಂಥ ಜನಗಳು ಯಾವಾಗ ಫುಲ್ಲು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಅಂಥ ಟೈಮಲ್ಲಿ ವ್ಯಾಲ್ಯೂಯೇಷನ್ ತುಂಬ ಹೈ ಇರುತ್ತೆ. ಯಾಕಂದರೆ ಎಲ್ಲರಿಗೂ ಆ ಸ್ಟಾಕ್ ಬೇಕಾಗಿರುತ್ತೆ, ಎಲ್ಲರೂ ಅದೇ ಶೇರ್ನ ಬೈ ಮಾಡಬೇಕಾಗಿರುತ್ತೆ. ಅದಕ್ಕೇ ನಾವು ಇಂಥ ಟೈಮಲ್ಲಿ ವ್ಯಾಲ್ಯೂಯೇಷನ್ ಬಗ್ಗೆ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಇನ್ವೆಸ್ಟ್ ಮಾಡ್ತಿರೋ ದುಡ್ಡು ನಮಗೆ ಮುಂದೆ ರಿಟರ್ನ್ ಕೊಡಬೇಕಂದ್ರೆ ನಮಗೆ ಇವಾಗ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಅಕಸ್ಮಾತ್ ನೀವೇನಾದರೂ 1 ಲಕ್ಷ ರೂಪಾಯಿ ಹಾಕಿರೋದು 50% ಕೆಳಗೆ ಬಂತು ಅಂದ್ಕೊಳ್ಳಿ, 50% ಕೆಳಗೆ ಬಂದುಬಿಟ್ಟು ಅದು ಮತ್ತೆ ವಾಪಸ್ 1 ಲಕ್ಷ ಆಗೋಕ್ಕೆ ನಿಮ್ಮದು 50% ಡೌನ್ ಆಗಿರೋದು ಅಷ್ಟೇ, ರಿಕವರ್ ಆಗಬೇಕಾಗಿರೋದು 100%. ಇದರಿಂದ ಏನಾಗುತ್ತೆ, ನಿಮಗೆ ಟೈಮ್ ತುಂಬ ತಗೊಳುತ್ತೆ, 3 ವರ್ಷ 4 ವರ್ಷ ಟೈಮ್ ತಗೊಳುತ್ತೆ ಸಿಗಾಕೊಂಡ್ರೆ. ಅದಕ್ಕೇ ಈ ವ್ಯಾಲ್ಯೂಯೇಷನ್ ಮೆಟ್ರಿಕ್ನ ನಾವು ಕಲಿಬೇಕು. ವ್ಯಾಲ್ಯೂಯೇಷನಲ್ಲಿ ಮೊದಲನೇದಾಗಿ ಬರೋದೆ PE ರೇಷ್ಯೂ ಅಂತ. PE ರೇಷ್ಯೂ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. PE ರೇಷ್ಯೂನ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಟ್ PE ರೇಷ್ಯೂನ ಬಿಟ್ಟು ಬೇರೆ ವ್ಯಾಲ್ಯೂಯೇಷನ್ ಮೆಥಡ್ ಇದ್ದಾವೆ. PE ರೇಷ್ಯೂನೇ ತುಂಬ ಜನ ಯೂಸ್ ಮಾಡ್ತಾರೆ, ಯಾಕಂದರೆ ಇದು ತುಂಬ ಈಸಿ ಅರ್ಥ ಮಾಡ್ಕೊಳಕ್ಕೆ. ಅದಲ್ದಲೇ ಇದು ಬೇಗ ಕಣ್ಣಿಗೆ ಕಾಣುತ್ತೆ. ಬೇರೆ ಯಾವುದೂ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. PE ರೇಷ್ಯೂನ ಈಸಿಯಾಗಿ ಅರ್ಥ ಮಾಡ್ಕೊಬೋದು. PE ರೇಷ್ಯೂ ಅಂದರೆ ಸಿಂಪಲ್ಲು, ಆ ಕಂಪ್ನಿ ಮಾಡೋ EPS ಇದೆಯಲ್ಲ, ಅರ್ನಿಂಗ್ ಪರ್ ಶೇರ್ ಅಥವಾ ನೆಟ್ ಪ್ರಾಫಿಟ್ ಇದೆಯಲ್ಲ, ಅದಕ್ಕೆ ನೀನು ಎಷ್ಟು ಪಟ್ಟು ಕೊಟ್ಟು ಬೈ ಮಾಡ್ತಿದ್ಯಾ ಅಂತ ಅರ್ಥ. ಈಗ ನೀವು ಒಂದು ಹಸು ಬೈ ಮಾಡಿದ್ರಾ, ಈಗ ಹಸು ಬೈ ಮಾಡಿದ್ರಿ 1 ಲಕ್ಷ ರೂಪಾಯಿಗೆ ಬೈ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ನಾನು 100 ರೂಪಾಯಿ ಪರ್ ಲೀಟ್ರನ್ನೇ ಲೆಕ್ಕ ಹಾಕಿದ್ದೀನಿ, ಲೆಕ್ಕಾಚಾರ ಈಸಿ ಇರಲಿ ಅಂತ. ಈಗ ನೀವು ಆ ಹಸು ಡೈಲಿ 5 ಲೀಟ್ರ್ ಕೊಡ್ತಾ ಇದೆ ಅಂದರೆ ಡೈಲಿ 500 ರೂಪಾಯಿ ದುಡಿತಾ ಇದೆ, ತಿಂಗಳಿಗೆ 15,000, ವರ್ಷಕ್ಕೆ 1,80,000. 1,80,000 ಇದು ಹಸು ನಿನಗೆ ದುಡ್ಡು ಕೊಡ್ತಾ ಇದೆಯಾ. ಆದರೆ ಹಸುಗೆ ಬೇರೆ ಖರ್ಚಿರುತ್ತಲ್ವ, ಅದಕ್ಕೆ ಬೂಸ ಹಾಕೋದಿರಲಿ, ಮೇವು ಹಾಕೋದಿರಲಿ, ಅದನ್ನು ಮೇಯ್ಸ್ಕೊಂಡು ಹೋಗೋದಿರಲಿ, ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಿರ್ತೀರ, ಎಲ್ಲನೂ ತೆಗೆದು ನೋಡಿದ್ರೆ ನೀವು ಅದರಿಂದ ವರ್ಷಕ್ಕೆ ಒಂದು 80,000 ರೂಪಾಯಿ ನೆಟ್ ಪ್ರಾಫಿಟ್ ಮಾಡ್ತೀರಾ, ಇನ್ನೊಂದು ಲಕ್ಷ ಖರ್ಚಾಗುತ್ತೆ. ಬಟ್ ನೀವು ಬೈ ಮಾಡ್ಬೇಕಾದ್ರೆ ಪ್ರೈಸ್ ಕೊಟ್ಟಿರೋದು ಎಷ್ಟು ಹೇಳಿ? ಈಗ ಸುಮ್ಮನೆ ಎಕ್ಸಾಂಪಲಿಗೆ ತೊಗೊಳ್ಳಿ, 2 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡಿದ್ದೀರಾ ಅಂತ, 2 ಲಕ್ಷ ಕೊಟ್ಟು ತಗೊಂಡಿದ್ದೀರಾ. ಈಗ ಈ ಹಸುದು PE ರೇಷ್ಯೂ ಎಷ್ಟಾಯ್ತು ಹೇಳಿ? 2.5 ಆಯಿತು. ನೀವು 2.5 PE ಕೊಟ್ಬಿಟ್ಟು ಈ ಹಸುನ ಬೈ ಮಾಡ್ತಾ ಇದ್ದೀರಾ.
ಆಕ್ಚುಲಿ ಬಿಸ್ನೆಸ್ಗಳಲ್ಲಿ ಪಿ ರೇಷು ಒಂದೊಂದು ಬಿಸ್ನೆಸ್ಸಲ್ಲಿ ಜಾಸ್ತಿ ಇರುತ್ತೆ, ಒಂದೊಂದು ಬಿಸ್ನೆಸ್ಸಲ್ಲಿ ಕಮ್ಮಿ ಇರುತ್ತೆ. ಯಾಕಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಇದೇ ಹಸು ಇದೆ, ಹಸು 5 ಲೀಟ್ರಿಗಿನ್ನ ಜಾಸ್ತಿ ಕೊಡೋಕ್ಕಾಗಲ್ಲ. ನಾನು ಸುಮ್ಮನೆ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಈಗ ಹಸು 5 ಲೀಟ್ರ್ ಹಾಲು ಕೊಡ್ತಾ ಇದೆಯಾ, ಇದು ಕೊಡ್ತಿರೋ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಇದೆ. ಎವ್ರಿ ಇಯರು 30% ಇನ್ಕ್ರೀಸ್ ಆಗುತ್ತೆ ಅಂತ ಲೆಕ್ಕ ಹಾಕ್ತಿದ್ದೀನಿ. ಬಟ್ ಇಲ್ಲಿ 30% ಇನ್ಕ್ರೀಸ್ ಆಗಲ್ಲ. ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ನಂಬರ್ ಆಫ್ ದಿ ಲೀಟರ್ ಬರೋದು ಇನ್ಕ್ರೀಸ್ ಆಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗಲ್ಲ. ನಂಬರ್ ಆಫ್ ದಿ ಲೀಟ್ರು ಹಾಲು ಕೊಡೋದು ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾನು ಇಲ್ಲಿ ಸಿಂಪಲಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಾಲಿನ ಪ್ರೈಸೇ ಜಾಸ್ತಿ ಆಗ್ತಾ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಎವ್ರಿ ಇಯರು ಹಾಲಿನ ಪ್ರೈಸ್ ಬಂದ್ಬಿಟ್ಟು 30% ಇನ್ಕ್ರೀಸ್ ಆಗುತ್ತೆ. ಇನ್ನು 5 ವರ್ಷ ಬಿಟ್ಬಿಟ್ಟು ನೀವು ಎಷ್ಟು ದುಡಿತಿರ್ತೀರ ಗೊತ್ತಾ? ಈ ವರ್ಷ ನೀವು ಈ ಹಸುವಿಂದ 80,000 ದುಡಿತಾ ಇದ್ರೆ, ಇನ್ನು 5 ವರ್ಷ ಬಿಟ್ಬಿಟ್ಟು ಆಲ್ಮೋಸ್ಟ್ 3 ಲಕ್ಷ ರೂಪಾಯಿ ದುಡಿತಿರ್ತೀರ ವರ್ಷಕ್ಕೆ. ನೀವು ಪೇ ಮಾಡಿರೋದೆಷ್ಟು? 2 ಲಕ್ಷ ರೂಪಾಯಿ. ಇನ್ನು 5 ವರ್ಷ ಬಿಟ್ಟು ಎವ್ರಿ ಇಯರ್ 3 ಲಕ್ಷ ದುಡಿತಾ ಇದ್ದೀರಾ. ಈಗ ನಿಮ್ಮ ಹತ್ರ ಯಾರನ್ನ ಮುಂದೆ ಬಂದ್ಬಿಟ್ಟು ಆ ಹಸುನ ಬೈ ಮಾಡಬೇಕಂದ್ರೆ ಅವನು ಎಷ್ಟು ಕೊಡ್ತಾನೆ? ಅದೇ 2.5 ಟೈಮ್ಸ್ ಕೊಟ್ಟಿದ್ದೀರಾ ಅನ್ಕೊಳ್ಳಿ, ಅವನು 2.5 ಟೈಮ್ಸೇ ಕೊಟ್ಟ ಅನ್ಕೊಳ್ಳಿ. ನಿಮ್ಗೆ ಎಷ್ಟು ಲಾಭ ಮಾಡ್ದಂಗಾಯ್ತು? 3 ಲಕ್ಷ ಇಂಟು 2.5 7.5 ಲ್ಯಾಕ್ಸ್ ಕೊಟ್ಟಂಗಾಯ್ತು. ಇದೇನೇ ಸ್ಟಾಕ್ ಮಾರ್ಕೆಟಲ್ಲಿ ಪಿ ರೇಷು ಅಂತ ಕರೀತಾರೆ. ಇದನ್ನೇ ಯಾಕಂದರೆ ಹಸು ಯಾಕೆ ಲೆಕ್ಕಾಚಾರ ತೊಗೊಂಡಿದ್ದು ಅಂದರೆ ಹಸುನು ಬಿಸ್ನೆಸ್ಸೇ. ಅಲ್ಲಿ ಹಾಲು ಕರೆದು ನೀವು ಸೆಲ್ ಮಾಡ್ತಿದ್ದೀರ ಅಂದರೆ ಅದು ಬಿಸ್ನೆಸ್ಸೇ. ಇಲ್ಲೂ ಕೂಡ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀರ ಅಂದರೆ ಕಂಪ್ನಿ ಬಿಸ್ನೆಸ್ ಮಾಡಿ ರಿಟರ್ನ್ ತೆಗೆಯುತ್ತೆ, ಇದು ಬಿಸ್ನೆಸ್ಸೇ. ಈ ಪಿ ರೇಷು ಯಾವಾಗ ವೇರಿ ಆಗುತ್ತೆ ಅಂದರೆ ಬಿಸ್ನೆಸ್ದು ಗ್ರೋತ್ ರೇಟು ಜಾಸ್ತಿ ಇದ್ದಾಗ. ಅಂದರೆ ಈಗ ನೀವು 2.5 ಟೈಮ್ಸ್ ಕೊಟ್ಟು ಬೈ ಮಾಡಿದ್ದೀರಾ, ಆ ಹಸುನ ಬೈ ಮಾಡೋಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟು ಬೈ ಮಾಡಿದ್ದೀರಾ. ಪಕ್ಕದಲ್ಲಿರೋನು ಯಾರೋ ಬರ್ತಾನೆ, ಪಕ್ಕದಲ್ಲಿರೋನು ಬಂದ್ಬಿಟ್ಟು ಗುರು ನಾನು ಇದಕ್ಕಿಂತ ಜಾಸ್ತಿ ಕೊಡ್ತೀನಿ, ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಯಾಕಂದರೆ ಅವನು ಅಸ್ಯೂಮ್ ಮಾಡಿದ್ದಾನೆ ಇದು ನಾನು 5ನೇ ವರ್ಷಕ್ಕೆ ಹೋಗ್ಬಿಟ್ಟು 3 ಲಕ್ಷ ದುಡಿತೀನಿ, ಇನ್ನೊಂದು 50,000 ಏನಾದ್ರು ಕೊಟ್ಟು ತಗೊಂಡ್ರು ಲಾಸ್ ಇಲ್ಲ ನನಗೆ ಅಂತ. ಅವಾಗ ಏನಾಗುತ್ತೆ, ಪಿ ರೇಷು ಜಾಸ್ತಿ ಆಗುತ್ತೆ. ಇದೇ ರೀತಿ ಪಿ ರೇಷು ಏನಾಗುತ್ತೆ, ಜನಗಳು ಈ ಥರ ಕ್ಯಾಲ್ಕುಲೇಷನ್ ಮಾಡ್ದಲೆ ಸುಮ್ಮನೆ ಊರಾಗಿರೋರೆಲ್ಲ ಹಾಲು ಸೆಲ್ ಮಾಡ್ತಾ ಇದ್ದಾರೆ, ಎಲ್ಲರೂ ದುಡ್ಡು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಏನು ಮಾಡ್ತಾರೆ ಜನ? ಓಡೋಗಿ ನಾನು ಮಾಡ್ಬೇಕಂತ ಮಾಡ್ತಾರಾ? ಅವಾಗ ಏನಾಗುತ್ತೆ, ಅಲ್ಲಿ ಲಾಜಿಕ್ ವರ್ಕ್ ಆಗಲ್ಲ, ವ್ಯಾಲ್ಯೂಯೇಷನ್ ಕೂಡ ವರ್ಕ್ ಆಗಲ್ಲ, ಪಿ ಸಡನ್ಲಿ ಜಂಪ್ ಆಗುತ್ತೆ. ಇದೇ ರೀತಿ ಡಿಮಾರ್ಟ್ ಪಿ 300ಗೆ ಹೋಗಿತ್ತು, ಬಜಾಜ್ ಫೈನಾನ್ಸ್ದು ಪ್ರೈಸ್ ಟು ಬುಕ್ 8, 9, 11 ಟೈಮ್ಸ್ಗೆ ಹೋಗಿತ್ತು, HDFC ಬ್ಯಾಂಕ್ದು ಪ್ರೈಸ್ ಟು ಬುಕ್ 5 ಟೈಮ್ಸ್ಗೆ ಹೋಗಿತ್ತು. ಅದಕ್ಕೆ ಆ ಶೇರ್ ಪ್ರೈಸ್ಗಳು ಇನ್ನೂ ಮೂವ್ ಆಗಿಲ್ಲ. ನೀವು ಕೇಳ್ತಿರ್ತೀರ ಎಷ್ಟೋ ಜನ ಯಾಕೆ ಅಂತ. ಯಾಕೆ ಅಂದರೆ ಇನ್ವೆಸ್ಟರ್ಸು ಒಂದೊಂದ್ಸಲ ಪರ್ಸೆಪ್ಷನ್ನು ಜಾಸ್ತಿ ಇದ್ದಾಗ ಗ್ರೋತ್ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದಾಗ ಅದಕ್ಕೆ ಆಲ್ರೆಡಿ ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟಿರ್ತಾರೆ. ಈಗ ಇವನು 2 ಲಕ್ಷ ರೂಪಾಯಿಗೆ ತಗೊಂಡಿರೋದು ನೀನು 2.5 ಲಕ್ಷ ಕೊಟ್ಟು ತಗೊಂಡಲ್ಲ. ಯಾಕಂದರೆ ಇನ್ನು 5 ವರ್ಷ ಬಿಟ್ಬಿಟ್ಟು ಈ ಹಸು ನನಗೆ ವರ್ಷ 3 ಲಕ್ಷ ದುಡ್ಡು ಕೊಡುತ್ತೆ, 2.5 ಲಕ್ಷ ಕೊಡೋದೇನು ಜಾಸ್ತಿ ಅಲ್ಲ ಅಂತ. ಅದೇ ರೀತಿ ಒಂದೊಂದ್ಸಲ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಓವರ್ ಎಸ್ಟಿಮೇಟ್ ಮಾಡಿಬಿಡ್ತಾರೆ. ಓವರ್ ಎಸ್ಟಿಮೇಟ್ ಮಾಡಿ ಪ್ರೈಸ್ನ ಜಸ್ಟಿಫೈ ಮಾಡ್ಕೊತಾರೆ. ಬಟ್ ಒಂದೊಂದ್ಸಲ ವರ್ಕ್ ಆಗುತ್ತೆ, ಒಂದೊಂದು ಕಂಪ್ನಿಗಳಲ್ಲಿ ವರ್ಕ್ ಆಗಲ್ಲ. ವರ್ಕ್ ಆಗೋ ರೇಷಿಯೋ ಬಂದ್ಬಿಟ್ಟು 20%, ಫೇಲ್ ಆಗೋ ರೇಷಿಯೋ ಬಂದ್ಬಿಟ್ಟು 80%. ಅದಕ್ಕೇ ನಾವು ಒಂದು ಕಂಪ್ನಿಯ ಪಿ ರೇಷಿಯೋನ ಅನಲೈಸ್ ಮಾಡಿಬಿಟ್ಟು ಆ ಕಂಪ್ನಿಯ ಮೀಡಿಯಂ ಪಿ ನೋಡಿದ್ರು ಸಾಕು. ಮೀಡಿಯಂ ಪಿಗೆ ಬಂದಾಗ ಬೈ ಮಾಡಿದ್ರೆ ನಾವು ಸೇಫ್ ಝೋನಲ್ಲಿ ಇರ್ತೀವಿ. ಅಂದರೆ ನಮ್ಮ ಪರ್ಸೆಪ್ಷನ್ ಏನಿಲ್ಲ, ಹಿಂದ್ಗಡೆಯಿಂದ ಯಾರು ಎಷ್ಟು ಕೊಡ್ಕೊಂಡು ಬಂದಿದ್ರೋ ಅಷ್ಟೇ ಕೊಡ್ತಾ ಇದ್ದೀನಿ, ನಂದು ಫ್ಯೂಚರ್ ಗ್ರೋತು ಅದು ಇದು ಏನು ಲೆಕ್ಕ ಹಾಕಿಲ್ಲ. ಬಟ್ ಒಂದೊಂದ್ಸಲ ಪಿ ರೇಷಿಯೋ ಮೀಡಿಯಂ ಪಿಗಿನ ಕೆಳಗೆ ಬರ್ತಿದೆ ಅಂದರೆ ಕಂಪ್ನಿ ಗ್ರೋ ಆಗ್ತಾ ಇರುತ್ತೆ. ಕಂಪ್ನಿದು ಸೇಲ್ಸು ಇನ್ಕ್ರೀಸ್ ಆಗ್ತಾ ಇರಬೇಕು, ಪ್ರಾಫಿಟು ಇನ್ಕ್ರೀಸ್ ಆಗ್ತಾ ಇರಬೇಕು. ಕಂಪ್ನಿದು ಸೇಲ್ಸು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಡೌನ್ ಆಗ್ತಾ ಇದೆ, ಪಿ ರೇಷಿಯೋ ಕೂಡ ಡೌನ್ ಆಗ್ತಾ ಇದೆ ಅಂದರೆ ಇದು ಡೇಂಜರ್ ಝೋನು. ಆ ಕಂಪ್ನಿಗೆ ನಾವು ಎಂಟ್ರಿ ಆಗಬಾರ್ದು. ಇಲ್ಲ ಯಾಕೆ ಆಗ್ತಾ ಇದೆ, ಮುಂದೆ ಗ್ರೋ ಆಗುತ್ತಾ ಅಂತ ನಾವು ಸ್ವಲ್ಪ ರಿಸರ್ಚ್ ಮಾಡಬೇಕು. ಒಂದೊಂದ್ಸಲ ಏನಾಗ್ತಾ ಇರುತ್ತೆ, ಕಂಪ್ನಿದು ಸೇಲ್ಸ್ ಗ್ರೋತ್ ಆಗ್ತಿರುತ್ತೆ, ಅರ್ನಿಂಗ್ಸು ಗ್ರೋತ್ ಆಗ್ತಿರುತ್ತೆ, ಪಿ ಮಾತ್ರ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ, ಎರಾಬಿರಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಹೆಂಗೆ ಅಂದರೆ ಎಲ್ಲರಿಗೂ ಈ ಗ್ರೋತ್ ಇದೆ ಅಂದ ತಕ್ಷಣ ತಾನೇ ಎಲ್ಲರೂ ನುಗ್ಗೋದು, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಅವಾಗ ಏನಾಗುತ್ತೆ, ತುಂಬ ಜನ ಎಂಟ್ರಿ ಆದಾಗ ವ್ಯಾಲ್ಯೂಯೇಷನ್ನು ಮೇಲೋಗ್ಬಿಡುತ್ತೆ. ಲಾಸ್ಟಲ್ಲಿ ಯಾರು ಎಂಟ್ರಿ ಆಗ್ತಾನಲ್ಲ ಅವ್ನು ಸಿಗಾಕೊಳ್ತಾನೆ. ಈಗ ತುಂಬ ಡಿಫೆನ್ಸ್ ಸ್ಟಾಕ್ಸ್ಗಳಲ್ಲಿ ಅದೇ ಥರ ಆಗಿದೆ, ಸೋಲಾರ್ ಕಂಪ್ನಿಗಳಲ್ಲಿ ಅದೇ ಥರ ಆಗಿದೆ. ಯಾಕಂದರೆ ಸೋಲಾರ್ ಕಂಪ್ನಿಗಳದ್ದು ಪ್ರಿಡಿಕ್ಟ್ ಮಾಡೋದೇ ಕಷ್ಟ ಗ್ರೋತ್ನ. ಯಾಕಂದರೆ ಫ್ಯೂಚರ್ ಆ ಥರ ಇದೆ ಅಲ್ವಾ, ಫ್ಯೂಚರ್ ತುಂಬ ಬ್ರೈಟ್ ಆಗಿದೆ ಅದು. ಬಟ್ ಆದರೆ ನಿಮಗೆ ಯಾವ ಪ್ರೈಸ್ ಕೊಟ್ಟು ಬೈ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ 5-6 ವರ್ಷ ಹೋಗ್ಬಿಟ್ಟು ಸಿಗಾಕಬೇಕಾಗುತ್ತೆ. ಯಾಕಂದರೆ ನೀವು ಆಲ್ರೆಡಿ ಈ ಕಂಪ್ನಿ 5 ವರ್ಷ ದುಡಿಯೋ ಪ್ರೈಸ್ನ ನೀವು ಇವಾಗಲೇ ಕೊಟ್ಟಿರ್ತೀರಲ್ವಾ. ಅರ್ಥ ಆಯ್ತಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ 2 ಲಕ್ಷದವನು 2.5 ಲಕ್ಷ ಯಾಕೆ ಕೊಟ್ಟ ಅಂತ. ಅದೇ ಏನಾದರೂ ಅವನು 7 ಲಕ್ಷ ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು ಹೇಳಿ? ಈ ಕಂಪ್ನಿ 5 ವರ್ಷ ಬಿಟ್ಟು ಮಾಡೋ ಲಾಭನ ಇವನು ಇವಾಗಲೇ ಕೊಟ್ಟು ಕೂತ್ಕೊಂಡಿದ್ದಾನೆ. ಇವನಿಗೆ ಗೊತ್ತಿಲ್ಲ, ಸುಮ್ಮನೆ ಯುಫೋರಿಯಾದಲ್ಲಿ ಬಂದು ಕೊಟ್ಟಿದ್ದಾನೆ. ಈಗ ಫ್ಯೂಚರಲ್ಲಿ ಅರ್ನ್ ಮಾಡೋದು ಇವನು ಇವಾಗಲೇ ಪ್ರೈಸ್ ಕೊಟ್ಟಿರೋದ್ರಿಂದ ಏನಾಯಿತು, ಆ ಪ್ರೈಸ್ 5 ವರ್ಷ ಅರ್ನ್ ಮಾಡಿದ್ರು ಕೂಡ ಇವನು ಯಾವುದೇ ರೀತಿ ರಿಟರ್ನ್ ತಗೊಳಲ್ಲ. ಯಾಕಂದರೆ ಇವನ ಹತ್ರ 7 ಲಕ್ಷಕ್ಕಿಂತ ಜಾಸ್ತಿ ಯಾರನ್ನ ಬಂದು ಬೈ ಮಾಡೋರು ಬರಬೇಕಲ್ಲ. ಬರಲಿಲ್ದಾಗ ಏನಾಗುತ್ತೆ, ಶೇರ್ ಪ್ರೈಸ್ ಕೆಳಗೆ ಬರುತ್ತೆ, ರಿಕವರ್ ಆಗೋಕ್ಕೆ ಟೈಮ್ ಆಗುತ್ತೆ ಅಷ್ಟೇ. ಇದೇ ಪಿ ರೇಷಿಯೋನ ಆ್ಯಕ್ಚುಲಿ ಯಾವ ಕಂಪ್ನಿಗಳಲ್ಲಿ ನೋಡ್ತಾರೆ ಅಂದರೆ, ಯಾವ ಕಂಪ್ನಿಗಳು ಆಲ್ರೆಡಿ ಲಾಭ ಮಾಡ್ತಾ ಇದೆ, ಲಾಭ ಮಾಡ್ತಿರೋ ಕಂಪ್ನಿ FMCG ಸೆಕ್ಟರ್ಸ್ ಇರ್ಬೋದು, IT ಕಂಪ್ನೀಸ್ಗಳು ಇರ್ಬೋದು, ಎನಿಥಿಂಗ್ ಕಂಪ್ನಿ ಅದು ಲಾಭ ಮಾಡ್ತಾ ಇದ್ದರೆ ಪಿ ರೇಷಿಯೋ ನೋಡೋದ್ರಲ್ಲಿ ನಥಿಂಗ್ ರಾಂಗ್, ಪಿ ರೇಷಿಯೋನ ನೋಡಲೇಬೇಕು. ಅದೇ ಕಂಪ್ನಿಗಳಲ್ಲಿ ಒಂದು ಬೇರೆ ಥರ ನೋಡ್ತಾರೆ. ಯಾಕಂದರೆ ಪಿ ರೇಷಿಯೋ ಎಲ್ಲ ಕಂಪ್ನಿಗಳಿಗೂ ಸರಿಯಾಗಲ್ಲ.
ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ನೊಂದು ರೇಷಿಯೋ ಬರುತ್ತೆ EV ಟು ಎಬಿಟಾ ಅಂತ. EV ಅಂದರೆ ಎಂಟರ್ಪ್ರೈಸ್ ವ್ಯಾಲ್ಯೂ, ಎಬಿಟಾ ಅಂದರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಅಮೋಟೈಸೇಷನ್ ಅಂತ ಇರುತ್ತಲ್ಲ. ನೀವು ಸ್ಕ್ರೀನರಲ್ಲಿ ಬಂದರೆ ಅಲ್ಲಿ ಆಪ್ರೇಟಿಂಗ್ ಪ್ರಾಫಿಟ್ ಅಂತ ಇರುತ್ತೆ. ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಎಬಿಟಾ ಅಂತಲೇ ಕರೀತಾರೆ. ಎಬಿಟಾ ಅಂದರೆ ಏನಂತ ತಿಳ್ಕೊಂಡಿರಿ, ಯಾಕಂದರೆ ತುಂಬ ಜನ ಫೈನಾನ್ಸಲ್ಲಿ ಎಬಿಟಾ ಬಗ್ಗೆ ಮಾತಾಡ್ತಾರೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ನಿಮ್ಗೆ ಎಬಿಟಾನೇ ಗೊತ್ತಿಲ್ಲ ಅಂದರೆ ಯಾರನ್ನು ನಗ್ತಾರೆ. ಈ ವ್ಯಾಲ್ಯೂಯೇಷನ್ನ ಯಾಕೆ ನೋಡ್ತಾರೆ ಅಂದರೆ EV ಅಂದರೆ ಸಿಂಪಲ್ಲು ಆ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಇರುತ್ತಲ್ಲ, ಆ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಜೊತೆಗೆ ಆ ಕಂಪ್ನಿ ಹತ್ರ ಇರೋ ಸಾಲ ಮತ್ತು ಕ್ಯಾಶ್ನ ಎರಡು ಮೈನಸ್ ಮಾಡಿದ್ರೆ ಆ ಕಂಪ್ನಿದು ಇದು ಬರುತ್ತೆ, ಏನು ಎಂಟರ್ಪ್ರೈಸ್ ವ್ಯಾಲ್ಯೂ. ಎಂಟರ್ಪ್ರೈಸ್ ವ್ಯಾಲ್ಯೂನೇ EV ಅಂತ ಕರೀತಾರೆ. EV ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಅನ್ಕೊಂಬಿಟ್ಟು ಈಗ ಎಂಟರ್ಪ್ರೈಸ್ ವ್ಯಾಲ್ಯೂ ಅಂತ. ಈ ಥರ ವ್ಯಾಲ್ಯೂಯೇಷನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಒಂದೊಂದು ಕಂಪ್ನಿನಲ್ಲಿ ಡಿಪ್ರಿಷಿಯೇಷನ್ ಮತ್ತು ಅಮೋಟೈಸೇಷನ್ ಜಾಸ್ತಿ ಇರುತ್ತೆ, ಅದನ್ನು ಪ್ರಿಡಿಕ್ಟ್ ಮಾಡೋದು ಕಷ್ಟ. ಡಿಪ್ರಿಷಿಯೇಷನ್ ಅಂದರೆ ಈಗ ನಾನೊಂದು ಕಂಪ್ನಿ ರನ್ ಮಾಡ್ತಾ ಇದ್ದೀನ, ನಾನೊಂದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದೀನಿ. ನನಗೆ ಯೂಟ್ಯೂಬ್ ಚಾನಲ್ ರನ್ ಮಾಡೋಕ್ಕೆ ನನಗೆ ಈ ಥರ ಮೈಕ್ ಬೇಕು, ಕ್ಯಾಮ್ರಾ ಬೇಕು, ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಬೇಕು. ನಾನು ಫಸ್ಟ್ ಇಯರೇ ಯೂಟ್ಯೂಬ್ಗೆ 5 ಲ್ಯಾಕ್ ರುಪೀಸ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಯೂಟ್ಯೂಬಿಂದ 1 ಲಕ್ಷ ಅರ್ನ್ ಮಾಡಿದ್ರೆ ನಂದು ಎಕ್ಸ್ಪೆನ್ಸ್ 5 ಲ್ಯಾಕ್ಸ್ ರುಪೀಸ್ ಅಂತ ತೋರ್ಸೋಕ್ಕೆ ಬರಲ್ಲ. ಬಿಕಾಸ್ ನೀನು ಇದು ಇಕ್ವಿಪ್ಮೆಂಟ್ಸ್ನ ಒಂದೇ ವರ್ಷ ಯೂಸ್ ಮಾಡಲ್ಲ, ಇದು ಎಲ್ಲಿವರೆಗೂ ಬಾಳಿಕೆ ಇರುತ್ತೋ ಅಲ್ಲಿವರೆಗೂ ಯೂಸ್ ಮಾಡ್ತೀರಾ. ಅದಕ್ಕೆ ಗೌರ್ಮೆಂಟ್ ಏನು ಮಾಡುತ್ತೆ, ಇದನ್ನು ಡಿಪ್ರಿಷಿಯೇಟ್ ಮಾಡುಗುರು ಅಂತ ಹೇಳುತ್ತೆ. ಡಿಪ್ರಿಷಿಯೇಟ್ ಅಂದರೆ ಎವ್ರಿ ಇಯರು ಇದಕ್ಕೊಂದು ವ್ಯಾಲ್ಯೂ ಕಮ್ಮಿ ಆಗ್ತಾ ಇರುತ್ತಾ. ಈಗ ನೀವು ಕಾರ್ ತರ್ತೀರಾ, ಕಾರ್ ತಂದರೆ ಕಾರ್ ನಾರ್ಮಲಿ ವರ್ಷಕ್ಕೆ 10-15% ವ್ಯಾಲ್ಯೂಯೇಷನ್ ಡೌನ್ ಆಗುತ್ತೆ. ಹೊರಗೆ ಹೇಳಲ್ವಾ, ಶೋರೂಮಿಂದ ಹೊರಗೆ ತಂದ ತಕ್ಷಣ ವ್ಯಾಲ್ಯೂ ಡೌನ್ ಆಗುತ್ತೆ. ಯಾಕೆ ಅಂದರೆ ಡಿಪ್ರಿಷಿಯೇಷನ್ ಆಗುತ್ತೆ. ಯೂಸ್ ಮಾಡ್ತಾ ಮಾಡ್ತಾ ಅದ್ರದ್ದು ವ್ಯಾಲ್ಯೂ ಡೌನ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಗೌರ್ಮೆಂಟ್ ಹೇಳುತ್ತೆ, ನೀನೇನು ಕ್ಯಾಮ್ರಾ ಇವೆಲ್ಲ ತಂದಿದೆಯಲ್ಲಪ್ಪ, ಇವನ್ನ ನೀನು ಡಿಪ್ರಿಷಿಯೇಟ್ ಮಾಡು, ಎವ್ರಿ ಇಯರ್ ಡಿಪ್ರಿಷಿಯೇಷನ್ ಹಾಕು ಅಂತ. ಈಗ ನಾನು 5 ಲಕ್ಷ ರೂಪಾಯಿದು ಐಟಮ್ ತಂದಿದ್ದೀನಿ, ಎಲ್ಲನೂ ಎಕ್ಸಾಂಪಲ್ಗೆ 10% ನಾನು ಡಿಪ್ರಿಷಿಯೇಟ್ ಮಾಡಿದ್ದೀನಿ ಅಂದರೆ ಎವ್ರಿ ಇಯರ್ ನಾನು ಏನು ಮಾಡ್ಬೋದು, 50,000ನ ಎಕ್ಸ್ಪೆನ್ಸ್ ಅಂತ ತೋರಿಸ್ಬೋದು. ಇದನ್ನು ನಾನು ನೆಕ್ಸ್ಟು 10 ಇಯರ್ ತೋರಿಸ್ಬೇಕಾಗುತ್ತೆ. ಎವ್ರಿ ಐಟಮಿಗೆ ಚೇಂಜ್ ಇರುತ್ತೆ ಡಿಪ್ರಿಷಿಯೇಷನ್ನು. ಕ್ಯಾಮ್ರಾಗೆ ಚೇಂಜ್ ಇರುತ್ತೆ, ಮೈಕಿಗೆ ಚೇಂಜ್ ಇರುತ್ತೆ, ಮೊಬೈಲ್ಗೆ ಚೇಂಜ್ ಇರುತ್ತೆ, ಪ್ರತಿಯೊಂದಕ್ಕೂ ಚೇಂಜ್ ಇರುತ್ತೆ, ಮಿಷಿನರಿಗೆ ಚೇಂಜ್ ಇರುತ್ತೆ. ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ, 10% ನಾನು ಡಿಪ್ರಿಷಿಯೇಷನ್ ಇಟ್ಕೊಂಡ್ರು ಕೂಡ ಎವ್ರಿ ಇಯರ್ ನಂದು 50,000 ಎಕ್ಸ್ಪೆನ್ಸ್ ಅಂತ ತೋರಿಸ್ಬೋದು ಈ ಮಿಷಿನರೀಸಿಂದ. ಇದನ್ನು ಒಂದೇ ಸಲ ತೋರ್ಸೋಕ್ಕೆ ಬರಲ್ಲ. ಅದಕ್ಕೇ ಒಂದೊಂದು ಬಿಸ್ನೆಸ್ಸಲ್ಲಿ ಹೆಂಗಿರುತ್ತೆ ಅಂದರೆ, ಒಂದೊಂದು ಬಿಸ್ನೆಸ್ ಫ್ಯಾಕ್ಟ್ರಿ ಹಾಕಿರುತ್ತೆ, ಹ್ಯೂಜ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿರುತ್ತಲ್ಲ, ಅಂಥ ಬಿಸ್ನೆಸ್ಗಳಲ್ಲಿ ಏನಿರುತ್ತೆ, ನಾವು ಡಿಪ್ರಿಷಿಯೇಷನ್ನ ಪ್ರಿಡಿಕ್ಟ್ ಮಾಡೋದೇ ಕಷ್ಟ ಆಗಿರುತ್ತೆ. ಬಿಕಾಸ್ ಈ ನೀವೊಂದು ಫ್ಯಾಕ್ಟ್ರಿ ಹಾಕಿದೆಯಾ, ಆ ಫ್ಯಾಕ್ಟ್ರಿ ಹಾಕಿದ್ಮೇಲೆ 1,000 ಕೋಟಿ ಕೆಪೆಕ್ಸಿಗೆ ಸ್ಪೆಂಡ್ ಮಾಡಿದೆ. ಕೆಪೆಕ್ಸ್ ಅಂದರೆ ಕೆಪಾಸಿಟಿ ಎಕ್ಸ್ಪೆಂಡಿಚರ್ಗೋಸ್ಕರ ಸ್ಪೆಂಡ್ ಮಾಡಿದೆಯಾ. ಇದರಲ್ಲಿ ಏನೇ ಸೇಲ್ಸ್ ಆದರೂ ಕೂಡ ಆ ಡಿಪ್ರಿಷಿಯೇಷನ್ ಅಲ್ಲೂ ಬರುತ್ತಲ್ಲ, ಅಂದರೆ ಆ ಮಿಷಿನ್ ಯೂಸ್ ಆಗಿರುತ್ತೆ, ಪ್ರತಿಯೊಂದು ಯೂಸ್ ಆಗಿರುತ್ತೆ. ಇದನ್ನು ಇಷ್ಟೇ ಬರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋದು ಕಷ್ಟ. ಒಂದೊಂದು ಬಿಸ್ನೆಸ್ಸಲ್ಲಿ ಡಿಪ್ರಿಷಿಯೇಷನ್ ಹೈ ಇರುತ್ತೆ. ಎಕ್ಸಾಂಪಲ್ಲು ಆಟೋ ಕಂಪ್ನಿಗಳಿರ್ಬೋದು, ಆಮೇಲೆ ಹಾಸ್ಪಿಟಲ್ಸ್ ಇರ್ಬೋದು. ಹಾಸ್ಪಿಟಲ್ಸಲ್ಲಿ ನೀವೇ ನೋಡಿರ್ತೀರ, ಒಂದು ಹಾಸ್ಪಿಟಲ್ ನೀವು ಯಾವ ಥರ ಬಿಸ್ನೆಸ್ನ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ. ಒಂದು ಮಿಷಿನ್ ತರಿಸ್ತಾರಾ, ಬ್ಲಡ್ ಟೆಸ್ಟ್ ಮಾಡೋದು ಮಿಷಿನ್ ಇರ್ಬೋದು, ಆಕ್ಸಿಜನ್ ಟೆಸ್ಟ್ ಮಾಡೋದು ಮಿಷಿನ್ ಇರ್ಬೋದು, ಅವೆಲ್ಲ ಬೇಗ ಡಿಪ್ರಿಷಿಯೇಟ್ ಆಗಿಬಿಡ್ತವೆ. 3-4 ವರ್ಷಕ್ಕೂ ಹಳೇದಾಗ್ಬಿಡುತ್ತೆ. ಈಗ ಅದನ್ನು ಚೇಂಜ್ ಮಾಡಬೇಕು, ಇಲ್ಲಾಂದರೆ ಪೇಷಂಟು ನನಗೆ ಹಳೇದಾಕಿದೆಯಲ್ಲೋ ಹೊಸದಾಕು ಅಂತ ಕೇಳ್ತಾನೆ. ಇವನೇನು ಮಾಡಬೇಕಾಗುತ್ತೆ, ಬಿಸಾಕಬೇಕಾಗುತ್ತೆ. ಅದು ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ ನಮಗೆ, ಡಿಪ್ರಿಷಿಯೇಷನ್ ಎವ್ರಿ ಇಯರ್ ಎಷ್ಟಾಗುತ್ತೆ ಅಂತ. ಹಾಸ್ಪಿಟಲ್ ಬಿಸ್ನೆಸ್ಸಲ್ಲಿ ಅದೇ ರೀತಿ, ಆಟೋ ಬಿಸ್ನೆಸ್ಸಲ್ಲೂ ಸೇಮ್ ಇರುತ್ತೆ. ಯಾವುದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ ಅಂಥ ಬಿಸ್ನೆಸ್ಗಳಲ್ಲಿ ಡಿಪ್ರಿಷಿಯೇಷನ್ ಜಾಸ್ತಿ ಇರುತ್ತೆ. ಯಾವ್ಯಾವಂದರೆ ಆಟೋ ಇರ್ಬೋದು, ಆಟೋ ಆನ್ಸಿಲರೀಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಡಯಾಗ್ನೋಸ್ಟಿಕ್ಸ್ ಇರ್ಬೋದು. ನಾನು ಅವಾಗಲೇ ಹೇಳಿದೆ ಡಯಾಗ್ನೋಸ್ಟಿಕ್ಸ್ ಅಂತ. ಯಾಕೆ ಅಂತ, ಡಯಾಗ್ನೋಸ್ಟಿಕ್ಸ್ ಅಂದರೆ ಏನು, ಬ್ಲಡ್ ರಿಪೋರ್ಟ್ ಚೆಕ್ ಮಾಡೋದು, ಇದನ್ನು ಡಯಾಗ್ನೋಸ್ಟಿಕ್ಸ್ ಅಂತಾರೆ. ಡಾಕ್ಟರ್ ಲಾಲ್ಪಾತ್ ಇರ್ಬೋದು, ಮೆಟ್ರೋಪಾಲಿಸ್ ಇರ್ಬೋದು, ಇಂಥ ಕಂಪ್ನಿಗಳು ಅಲ್ಲಿ ಬೇಗ ಡಿಪ್ರಿಷಿಯೇಟ್ ಆಗುತ್ತೆ. ಆಮೇಲೆ QSR ಇರ್ಬೋದು. QSR ಅಂದರೆ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟು. ಅಲ್ಲಿ ಮಿಷಿನರಿ ತರ್ತಾರೆ, ಅಲ್ಲೂ ಕೂಡ ಈಗ ಚೇರ್ ತಂದಿರ್ತಾರೆ. ಅದು ರೆಸ್ಟೋರೆಂಟಲ್ಲಿ ಬೇಗ ಡಿಪ್ರಿಷಿಯೇಟ್ ಆಗುತ್ತೆ. ರೆಸ್ಟೋರೆಂಟಲ್ಲಿ ನೀವು ಚೇರ್ ತಗೊಂಡು ಇಟ್ಟಿರ್ತೀರಾ, ಚೇರ್ 10 ವರ್ಷ ಬರ್ತಾವ. ಯಾವನೊಬ್ಬ ಜೋರಾಗಿ ದಬ್ಬಕಿರನ್ನು ಕೂತ್ಕೊಂಡೆ ಅಂದರೆ ಮುರಿದೋದ ತಕ್ಷಣ ಡಿಪ್ರಿಷಿಯೇಷನ್ ಫಾಸ್ಟಾಗಿ ಬರುತ್ತಲ್ಲ. ಯಾಕಂದರೆ ಅವ್ರು 1-2 ಸ್ಟೋರ್ನ ರನ್ ಮಾಡ್ತಿರಲ್ಲ. ಇಂಡಿಯಾದಲ್ಲಿ ಡಾಮಿನೋಸ್ ಎಷ್ಟಿದೆ, ಡಾಮಿನೋಸ್ಗೆ ಮುಂದಿನ ವರ್ಷ ಇಷ್ಟೇ ಡಿಪ್ರಿಷಿಯೇಷನ್ ಬರುತ್ತಂತ ಹೆಂಗೆ ಪ್ರಿಡಿಕ್ಟ್ ಮಾಡೋಕ್ಕಾಗತ್ತೆ. ಇಂಥ ಕಂಪ್ನಿಗಳನ್ನ ಲೈಕ್ QSR ಇರ್ಬೋದು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಇರ್ಬೋದು, ಟೆಲಿಕಾಮ್ ಇರ್ಬೋದು, ಕಮೋಡಿಟಿ, ಯುಟಿಲಿಟಿ. ಟೆಲಿಕಾಮಲ್ಲೂ ಅಷ್ಟೇ. ಟೆಲಿಕಾಮಲ್ಲಿ ನೀನು ಇನ್ವೆಸ್ಟ್ ಮಾಡಿದ್ಯಾ ಈ ವರ್ಷ, ಏನೋ ಒಂದಕ್ಕೆ 4Gಗೆ ಇನ್ವೆಸ್ಟ್ ಮಾಡಿದ್ಯಾ, ಇನ್ನು 2 ವರ್ಷ ಬಂದು 5G ಬಂತು. 5G ಬಂದ ತಕ್ಷಣ ಮತ್ತೆ ಇನ್ವೆಸ್ಟ್ ಮಾಡಬೇಕು, ಹಳೇದು ಹೋಯ್ತು. ಇನ್ನೊಂದು ವರ್ಷ 6G ಬಂತು, 6Gಗೂ ಇನ್ವೆಸ್ಟ್ ಮಾಡಬೇಕು, ಮತ್ತೆ ಹೋಯ್ತು. ಆ್ಯಕ್ಚುಲಿ ಇಲ್ಲಿ ಕ್ಯಾಪಿಟಲ್ ಇಂಟೆನ್ಸಿವ್ ಎಲ್ಲಿರುತ್ತೆ ಜಾಸ್ತಿ. ಕ್ಯಾಪಿಟಲ್ ಇಂಟೆನ್ಸಿವ್ ಅಂದರೆ ಜಸ್ಟ್ ಎಕ್ಸಾಂಪಲ್ಲು, ನೀನು 100 ರೂಪಾಯಿ ಹಾಕಿ 1 ರೂಪಾಯಿ ದುಡಿದಿರ್ತೀಯ ಅಂಥ ಬಿಸ್ನೆಸ್ಗಳು. ಅಂಥ ಬಿಸ್ನೆಸ್ಸಲ್ಲಿ EV ಟು ಎಬಿಟಾ ನೋಡಿದ್ರೆ ನಮಗೊಂದು ಈಸಿಲಿ ಮೆಥಡ್ ಸಿಗುತ್ತೆ. EV ಟು ಎಬಿಟಾ ಅಂದರೆ ಡಿಪ್ರಿಷಿಯೇಷನ್ನು, ಇಂಟ್ರೆಸ್ಟು, ಟ್ಯಾಕ್ಸು, ಅಮೋಟೈಸೇಷನ್ ಅಂದ್ರೆ ಸೇಮೇನೆ. ಅಮೋಟೈಸೇಷನ್ ಅಂದರೆ ಈಗ ಏನು ನಾನು ಹೇಳಿದ್ನಲ್ಲ, ಚೇರು, ಮೈಕು, ಇದೆಲ್ಲನೂ ಇದನ್ನು ನೀವು ಮುಟ್ಟಿ ನೋಡ್ಬೋದು, ಟ್ಯಾಂಜಬಲ್ ಇದು.
ಮುಟ್ಟದಲ್ಲೇ ನೋಡೋಕ್ಕಾಗೋ ಅಂಥ ಒಂದು ಅಸೆಟ್ಗಳು ಇರ್ತಾವಲ್ಲ, ಕಾಪಿರೈಟ್ ಇರ್ಬೋದು, ಸಾಫ್ಟ್ವೇರ್ಸ್ ಇರ್ಬೋದು, ಇದರಲ್ಲೂ ಡಿಪ್ರಿಷಿಯೇಷನ್. ಕಂಪ್ನಿ ಬಿಸ್ನೆಸ್ ರನ್ ಮಾಡಬೇಕಂದ್ರೆ ಸಾಫ್ಟ್ವೇರ್ ಬೇಕಾ, ನಾವೇ ಎಷ್ಟು ಸಾಫ್ಟ್ವೇರ್ಗಳು ಬೈ ಮಾಡ್ತೀವಿ, ಅದನ್ನು ಕೂಡ ಡಿಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ಅಮೋಟೈಸೇಷನ್ ಅಂತಾರೆ. ಡಿಪ್ರಿಷಿಯೇಷನ್ನ ಟ್ಯಾಂಜಬಲ್ ಅಸೆಟಿಂದ ಆಗೋ ಡಿಪ್ರಿಷಿಯೇಷನ್ನಿಂದ ಹಂಗೆ ಕರೀತಾರೆ. ಈ ಥರ ಕಂಪ್ನಿಗಳಲ್ಲಿ ನಾವು EV to EBITDA ನೋಡ್ತೀವಿ. EV to EBITDA ನೋಡೋದು, ನನಗೆ ಎಕ್ಸಾಂಪಲು ನಾರಾಯಣ ಹೃದಯಾಲಯ ಎಕ್ಸಾಂಪಲ್ ಆಗಿ ತಾಣ್ತೀನಿ, NH ಅಂತ. ನೀವಿಲ್ಲಿ ಚೆಕ್ ಮಾಡ್ಬೋದು ನಾರಾಯಣ ಹೃದಯಾಲಯದು ಡಿಪ್ರಿಷಿಯೇಷನ್ ಎಷ್ಟಿರುತ್ತೆ ಅಂತ. ಒಂದು ವರ್ಷಕ್ಕೆ ಇವ್ರದ್ದು ಡಿಪ್ರಿಷಿಯೇಷನ್ 245 ಕೋಟಿ ಇದೆ. ಇಂಟ್ರೆಸ್ಟ್ಗಿನ ಜಾಸ್ತಿ ಡಿಪ್ರಿಷಿಯೇಷನ್ ಇದೆ. ಇದನ್ನ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗಿರೋದ್ರಿಂದ ನಾವೇನು ಚೆಕ್ ಮಾಡ್ಬೋದು, ಇವ್ರದ್ದು EV to EBITDA ಚೆಕ್ ಮಾಡ್ಬೋದು. ಇಲ್ಲಿ ಹೆಂಗ್ ಚೆಕ್ ಮಾಡೋದಂದ್ರೆ, ನೀವು ಚಾರ್ಟ್ ಇದೆಯಲ್ಲ, ಈ ಚಾರ್ಟಿಗೆ ಬನ್ನಿ. ಚಾರ್ಟಿಗೆ ಬಂದ್ಬಿಟ್ಟು ಪಿ ರೇಷಿಯೋ ಇದೆಯಲ್ವಾ, ಪಿ ರೇಷಿಯೋ ಪಕ್ಕದಲ್ಲೇನೆ ಮೋರ್ ಅಂತ ಇದೆ. ಮೋರ್ನ ಹೋಗ್ಬಿಟ್ಟು ನೀವು EV by EBITDA ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ಇದು EV by EBITDA ಎಷ್ಟಿದೆ ಅಂತ. ನಾರ್ಮಲಿ ಇದ್ರದ್ದು EV to EBITDA ಬಂದ್ಬಿಟ್ಟು ಇವಾಗ ಕರೆಂಟ್ಲಿ ಆವ್ರೇಜ್ ಮೀಡಿಯಮ್ ಸೈಜಲ್ಲೇ ಇದೆ, 20 ಇದೆ. ಮೀಡಿಯಮ್ ಕೂಡ ಅಷ್ಟೇ ಇದೆ, ಮೀಡಿಯಮ್ ರೇಂಜಲ್ಲೇ ಇದೆ. ಈವನ್ 10 year ಆವ್ರೇಜ್ ತೆಗೆದು ನೋಡಿದ್ರೆ ಅದಕ್ಕಿಂತ ಕೆಳಗಿದೆ. 10 year ಆವ್ರೇಜ್ ಬಂದ್ಬಿಟ್ಟು 23 ಇದೆ, ಇವಾಗ ಇದ್ರದ್ದು 21.5 ಇದೆ. EV to EBITDA ಚೆಕ್ ಮಾಡೋದು ಈ ತರ. ಇನ್ನೊಂದು ರೇಷಿಯೋ ಬರುತ್ತೆ PB ರೇಷಿಯೋ ಅಂತ. PB ರೇಷಿಯೋ ಅಂದ್ರೆ ಪ್ರೈಸ್ ಟು ಬುಕ್ ರೇಷಿಯೋ ಅಂತ. ಬುಕ್ ವ್ಯಾಲ್ಯೂ ಅಂದ್ರೆ ಸಿಂಪಲ್ ಆ ಕಂಪ್ನಿನಲ್ಲಿರೋ ಅಸೆಟ್, ಆ ಕಂಪ್ನಿ ಬಿಸ್ನೆಸ್ ಮಾಡೋಕ್ಕೆ ಏನೇನು ಅಸೆಟ್ ಬೇಕೋ ಅದನ್ನ ಯೂಸ್ ಮಾಡ್ಕೊಂಡಿದೆ ಅದು, ಮತ್ತೆ ಕಂಪ್ನಿ ಹತ್ರ ಇರೋ ಸ್ವಲ್ಪ ಕ್ಯಾಶ್ ರಿಸರ್ವ್ಸ್ ಎಲ್ಲ ಸೇರಿದ್ರೆ ಬುಕ್ ವ್ಯಾಲ್ಯೂ ಅಂತ ಕರಿಬಹುದು. ಬುಕ್ ವ್ಯಾಲ್ಯೂ ಕಂಪ್ನಿಗೆ ನೆಟ್ವರ್ತ್ ಇದ್ದಂಗೆ, ಅದನ್ನ ಯೂಸ್ ಮಾಡ್ಕೊಂಡು ಕಂಪ್ನಿ ಬಿಸ್ನೆಸ್ ಮಾಡ್ತಾ ಇದೆ. ಬುಕ್ ವ್ಯಾಲ್ಯೂ ನಾರ್ಮಲಿ ಎಲ್ಲಿ ನೋಡ್ತಾರೆ ಅಂದ್ರೆ ಬ್ಯಾಂಕ್ಗಳಲ್ಲಿ, ಫೈನಾನ್ಸ್ ಕಂಪ್ನಿಗಳಲ್ಲಿ, ಹೌಸಿಂಗ್ ಫೈನಾನ್ಸ್ ಕಂಪ್ನಿಗಳು ಇರ್ಬೋದು, ಎನಿಥಿಂಗ್ ರಿಲೇಟೆಡ್ ಟು ಫೈನಾನ್ಸ್ ಅಂತ ಇದ್ರೆ ಅಲ್ಲಿ ಬುಕ್ ವ್ಯಾಲ್ಯೂ ನೋಡ್ತಾರೆ. ಯಾಕಂದ್ರೆ ಒಂದು ಬ್ಯಾಂಕ್ ಆಗಿ ನಂದು ಯಾವಾಗ್ಲೂ ಬುಕ್ ವ್ಯಾಲ್ಯೂ ಇಂದಾನೆ ದುಡಿಮೆ ಮಾಡೋದು. ಈಗ ನಂದು ನೆಟ್ವರ್ತ್ ಇದ್ರೆ ತಾನೇ ಆ ನೆಟ್ವರ್ತ್ ನ ಯೂಸ್ ಮಾಡ್ಕೊಂಡು ಇನ್ನೊಬ್ರಿಗೆ ಸಾಲ ಕೊಡೋದು. ಈಗ ಎಕ್ಸಾಂಪಲ್, ಈಗ ನನ್ನ ಹತ್ರ 1 ಲಕ್ಷ ರೂಪಾಯಿ ಇದ್ರೆ ನಾನು 10 ಲಕ್ಷ ಲೋನ್ ಕೊಡ್ಬೇಕಂದ್ರೆ ನಂದು 1 ಲಕ್ಷ ನಾನು ಯೂಸ್ ಮಾಡ್ಕೊತೀನಿ, ಇನ್ನು 9 ಲಕ್ಷನ ನಾನು ಡೆಪಾಸಿಟರ್ಸ್ ಯೂಸ್ ಮಾಡ್ಕೊತೀನಿ. ಫುಲ್ ಅವ್ರದ್ದೇ ಯೂಸ್ ಮಾಡ್ಕೊಳಕ್ ಬರಲ್ಲ RBI ರೂಲ್ಸ್ ಪ್ರಕಾರ. ನಂದು ಯೂಸ್ ಮಾಡ್ಕೊಬೇಕಾ, ನಂದು ಯೂಸ್ ಮಾಡ್ಕೊಂಡು ನಾನು 10 ಲಕ್ಷ ರೂಪಾಯಿ ಲೋನ್ ಕೊಡ್ತೀನಿ. ಇದರಲ್ಲಿ ನಂದು 1 ಲಕ್ಷ ಇದೆ. ಈ ಲೋನ್ನ ನಾನು ಫಾಸ್ಟಾಗಿ ಗ್ರೋ ಮಾಡ್ಬೇಕಂದ್ರೆ ನನ್ನ ಹತ್ರ ಮೋರ್ ನೆಟ್ವರ್ತ್ ಇರಬೇಕು. ಯಾಕಂದ್ರೆ ಈಗ ನನ್ನ ಹತ್ರ ಇರೋದೇ 10 ಲಕ್ಷ, ಅದರಲ್ಲಿ ನಾನು 1 ಲಕ್ಷ ಪ್ರತಿಯೊಂದು ಇದ್ರಲ್ಲಿ ಹಾಕಿ 1 ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದೀನಿ. ಈಗ ನಾನು ಎಕ್ಸ್ಟ್ರಾ ಮತ್ತೆ 1 ಕೋಟಿ ರೂಪಾಯಿ ಲೋನ್ ಕೊಡ್ಬೇಕಂದ್ರೆ ಇನ್ನೂ 10 ಲಕ್ಷ ಬೇಕಲ್ವಾ. ಅದಕ್ಕೆ ಬುಕ್ ವ್ಯಾಲ್ಯೂ ಇರಬೇಕು. ಪ್ರಾಫಿಟ್ ನೀನೇನ್ ಮಾಡಿರ್ತೀಯ ಅದು ಸೀದಾ ಬುಕ್ ವ್ಯಾಲ್ಯೂಗೆ ಬರುತ್ತೆ. ಆಮೇಲೆ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈಗ ಬ್ಯಾಂಕಿಂಗ್ ಸೆಕ್ಟರ್ NBFC ನಲ್ಲೆಲ್ಲಾನು NPA ಅಂತ ಏನು ನೋಡ್ತಿರಲ್ವಾ ನೀವು, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಲೈಕ್ ನೀವು 100 ಜನಕ್ಕೆ ಲೋನ್ ಕೊಟ್ಟಿರ್ತೀರಾ, ಅದರಲ್ಲಿ ಒಂದು 5 ಜನ ಕೊಡ್ಲೇ ಇಲ್ಲ, ತಾಂಡು ಓಡೋಗ್ಬಿಟ್ಟ. ಎಲ್ಲರಿಗೂ 1 ಲಕ್ಷ ಕೊಟ್ಟಿದ್ದೀನಿ, ಅದರಲ್ಲಿ 5 ಜನ ಕೊಡ್ಲೇ ಇಲ್ಲ, ತಾಂಡು ಓಡೋಗ್ಬಿಟ್ಟ. ಈ 5 ಜನ ಏನು ಕೊಟ್ಟಿಲ್ಲಲ್ಲ ದುಡ್ಡು, ಇವ್ರದ್ದು ಕವರ್ ಮಾಡೋದು ಪ್ರಾವಿಷನ್ ಅಂತ ಕರೀತಾರೆ. ಅಂದರೆ ಆ ದುಡ್ಡನ್ನ ನೀವು ಕವರ್ ಮಾಡಬೇಕು. ಯಾಕಂದರೆ ಇದು ಡೆಪಾಸಿಟರ್ಸ್ ಮನಿ. ನೀನು ಡೆಪಾಸಿಟರ್ಸ್ಗೆ ಹೇಳೋಕ್ಕಾಗಲ್ಲ, ಹಣ ನಿನ್ನ ಹತ್ರ ದುಡ್ಡು ಇಟ್ಟಿದ್ದಲ್ಲ ಅವ್ನು ಯಾರೋ ತಾಂಡು ಓಡೋಗಿದ್ದಾನೆ ಅಂತ. ಯಾಕಂದರೆ ಅವ್ರು ಮಕ್ಕಕ್ಕೆ ಹೋಗಿದ್ದಾರೆ. ಇದು ಫಿಕ್ಸ್ಡ್ ಡೆಪಾಸಿಟ್, ನಿನ್ನ ಹತ್ರ ಸೇಫ್ ಅಂತಲೇ ನಾನು ಇಟ್ಟಿರೋದು. ರಿಸ್ಕ್ ನೀನು ತಗೊಂಡಿದ್ಯಾ, ನೀನು ಹೆಂಗಾದ್ರೂ ಮಾಡ್ಕ, ಆದರೆ ನನ್ನ ದುಡ್ಡು ಸೇಫ್ ಆಗಿರಬೇಕು ಅಂತ ತಾನೇ ಇರೋದು ರೂಲ್ಸು. ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ಅದಕ್ಕೆ ಇವ್ರೇನು ಮಾಡ್ತಾರೆ, ನಮ್ಮ ಇನ್ವೆಸ್ಟರ್ಸ್ ದುಡ್ಡನ್ನ ಅಲ್ಲಿ ಪ್ರಾವಿಷನ್ ಇಡ್ತಾರೆ. ಇನ್ವೆಸ್ಟರ್ಸ್ ದುಡ್ಡು ಅಂದರೆ ಯಾವುದು, ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂಲಿರೋ ನೆಟ್ವರ್ಕ್ನ ತಗೊಂಡೋಗಿ ಪ್ರಾವಿಷನಲ್ಲಿ ಇಡ್ತಾರೆ. ಇವಾಗ ಈ ಕಂಪ್ನಿ ಬರೇ NPA ಮಾಡ್ತಾ ಇದೆ, ಬರೇ NPA ನಲ್ಲಿ ಸಿಗಾಕಂತ ಇದೆ ಅಂದರೆ ಬುಕ್ ವ್ಯಾಲ್ಯೂ ಕರೆಕ್ಟಾಗಿ ಬರುತ್ತಾ? ಅದಕ್ಕೇನೆ ಯಾವುದೇ ಒಂದು ಕಂಪ್ನಿನ ನೀನು ಪೇ ಮಾಡೋಕ್ಕೆ ಮುಂಚೆ ಬುಕ್ ವ್ಯಾಲ್ಯೂಗೆ ಎಳಿತಾರೆ. ಬುಕ್ ವ್ಯಾಲ್ಯೂಗೆ ನೀನು ಎಷ್ಟು ಕೊಡ್ತಾ ಇದೆಯಾ ಅಂತ. P ನೋಡಬಾರ್ದು. P ನೋಡಿದ್ರೆ ನಾವಿಲ್ಲಿ ಮಂಗಗಳಾಗ್ತೀವಿ. ಇಲ್ಲಿ ಪ್ರೈಸ್ ಟು ಬುಕ್ ನೋಡಬೇಕು. ಪ್ರೈಸ್ ಟು ಬುಕ್ ನೋಡೋದು ಹೆಂಗೆ ಅಂದರೆ, ಎಕ್ಸಾಂಪಲ್ HDFC ಬ್ಯಾಂಕ್ದು ಶೇರ್ ಪ್ರೈಸ್ ಯಾಕೆ ಹೋಗ್ತಿಲ್ಲ ಅಂತ ಎಷ್ಟೋ ಜನ ಕೇಳ್ತಾರ. ಇಲ್ಲಿ ನೋಡಿ, HDFC ನೆಟ್ ಪ್ರಾಫಿಟ್ 2020 ಕಂಪೇರ್ ಮಾಡಿದ್ರೆ 3 ಪಟ್ಟಾಗಿದೆ. 3 ಪಟ್ಟು 27,000 ಇದ್ದಿದ್ದು ನೆಟ್ ಪ್ರಾಫಿಟ್ ಇವತ್ತು 70,000 ಆಗಿದೆ. 2.5 ಟೈಮ್ಸ್ ಜಾಸ್ತಿ ಆಗಿದೆ. ಬಟ್ ಶೇರ್ ಪ್ರೈಸ್ ಮೇಲೆ ಹೋಗ್ತಾ ಇಲ್ಲ. ಲಾಸ್ಟ್ 2020ರಲ್ಲಿ ಎಷ್ಟಿತ್ತು ಶೇರ್ ಪ್ರೈಸ್ ಅಷ್ಟೇ ಇದೆ. ಲಾಸ್ಟ್ 2021ರಲ್ಲೂ 1,500 ಇತ್ತು, ಇವಾಗಲೂ ಅಷ್ಟೇ ಇದೆ. ಅದು ಕೊರೋನಾದಲ್ಲಿ ಬಿದ್ದಿದ್ದು ಬಿಟ್ರೆ ಅಷ್ಟೇ ಇದೆ, ಸೇಮ್ ಪ್ರೈಸ್ ಇದೆ. ಆದರೆ ನೆಟ್ ಪ್ರಾಫಿಟ್ ಮಾತ್ರ ಮೇಲೆ ಹೋಗ್ತಾ ಇದೆ. ಇದು ಯಾಕೆ ಅಂದರೆ, ಇದು ಬಿಕಾಸ್ ಕಂಪ್ನಿದು ಮುಂಚೆ ನಾನು ಹೇಳಿದ್ನಲ್ವಾ, ಕಂಪ್ನಿದು ವ್ಯಾಲ್ಯೂಯೇಷನ್ ಹೈ ಇತ್ತು, ಇವಾಗ ಲೋ ಆಗಿದೆ. HDFC ಬ್ಯಾಂಕಿಗೆ ಮುಂಚೆ 4.5 ಟೈಮ್ಸ್ ಎಲ್ಲ ಪ್ರೈಸ್ ಟು ಬುಕ್ ಕೊಡ್ತಾ ಇದ್ರು. ಇವಾಗ ಎಷ್ಟು ಕೊಡ್ತಾ ಇದ್ದಾರೆ, ಇವಾಗ 2.8 ಟೈಮ್ಸ್. ಈಗ ಪ್ರೆಸೆಂಟ್ಲಿ ಇರೋದು 2.7 ಟೈಮ್ಸ್. ಯಾಕೆ ಕಮ್ಮಿ ಆಯಿತು? ಯಾಕಂದ್ರೆ ಸಿಂಪಲ್ಲು, ನಾನು ಅವಾಗಲೇ ಹೇಳಿದೆ 2 ಲಕ್ಷಕ್ಕಿರೋ ಹಸುನ 2.5 ಲಕ್ಷಕ್ಕೆ ಬೈ ಮಾಡಿದೆ. ಅದೇ ರೀತಿ ಯಾಕಂದರೆ ಗ್ರೋತ್ ಹೈಯೆಸ್ಟ್ ಇದೆ ಅಂತ ಬೈ ಮಾಡ್ದೆ. ಈಗ 2 ಲಕ್ಷ ಇರೋ ಹಸುನ ನೀನು 5 ಲಕ್ಷ ಕೊಟ್ಟು ಬೈ ಮಾಡಿದ್ರೆ ಏನಾಗುತ್ತೆ? ಬಿಕಾಸ್ ನೀನು ಜಾಸ್ತಿ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ. ಇದು ಗ್ರೋತ್ ಕಮ್ಮಿ ಆದ ತಕ್ಷಣ ಏನಾಯಿತು, ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ವಾಪಸ್ ತಗೊಳ್ತಾ ಬಂದರು. ಹೊಸ ಇನ್ವೆಸ್ಟ್ಮೆಂಟ್ ಬರಲಿಲ್ಲ. ಈವನ್ ನೆಟ್ ಪ್ರಾಫಿಟ್ ಗ್ರೋ ಆಗ್ತಿದ್ರು ಕೂಡ ಶೇರ್ ಪ್ರೈಸ್ ಗ್ರೋ ಆಗ್ತಾ ಇಲ್ಲ. ಯಾಕಂದರೆ ಇನ್ವೆಸ್ಟರ್ಸ್ ಯಾವಾಗ್ಲೂ ಫ್ಯೂಚರ್ ಗ್ರೋತ್ಗೋಸ್ಕರ ದುಡ್ಡನ್ನ ಸ್ಪೆಂಡ್ ಮಾಡೋದು. ಫ್ಯೂಚರ್ ಚೆನ್ನಾಗಿದ್ರೇನೆ ಕಂಪ್ನಿದು ಗ್ರೋತ್ ಇರುತ್ತೆ. ಫ್ಯೂಚರ್ ಚೆನ್ನಾಗಿಲ್ಲ ಅಂದರೆ ಕಂಪ್ನಿ ಗ್ರೋತ್ ಇರಲ್ಲ ಅಂತ. ಬಟ್ ಇದೆಲ್ಲ ನನ್ನ ಪ್ರಕಾರ ಒಳ್ಳೆ ಪ್ರೈಸ್ ಟು ಬುಕ್, ಇದು ಕರೆಕ್ಟ್ ಪ್ರೈಸಲ್ಲಿದೆ.
ಇದು ಸಸ್ಟೈನಬಲ್ ಅಲ್ಲ, ಯಾವುದಿತ್ತಲ್ಲ 5-6 ಇದು ಸಸ್ಟೈನಬಲ್ ಅಲ್ಲ. ಇದು ಓಕೆ. ಈಗ ನಾರ್ಮಲಿ ಪ್ರೈವೇಟ್ ಬ್ಯಾಂಕ್ಗಳು ಇಷ್ಟಲ್ಲೇ ಟ್ರೇಡ್ ಆಗ್ತಾ ಇರೋದು. ಮೀಡಿಯನ್ ಇಲ್ಲೇ ತೋರಿಸುತ್ತೆ ನೋಡಿ, ಮೀಡಿಯನ್ ಬಂದ್ಬಿಟ್ಟಿದ್ರು 4.2 ಇದೆ, ಇವಾಗ 2.7 ಇದೆ. ಅದೇ ರೀತಿ ಬಜಾಜ್ ಫೈನಾನ್ಸಲ್ಲೂ ನೀವು ನೋಡ್ಬೋದು. ಬಜಾಜ್ ಫೈನಾನ್ಸಲ್ಲಿ ನಿಮಗೂ ಅನಿಸ್ತಿರುತ್ತೆ ಬಜಾಜ್ ಫೈನಾನ್ಸ್ ಶೇರ್ ಪ್ರೈಸ್ ಮೇಲೆ ಹೋಗ್ತಿಲ್ಲ, ನೆಟ್ ಪ್ರಾಫಿಟ್ ಮೇಲೆ ಹೋಗ್ತಾ ಇದೆ ಅಂತ. ಬಜಾಜ್ ಫೈನಾನ್ಸು ನೆಟ್ ಪ್ರಾಫಿಟು ಆಲ್ಮೋಸ್ಟ್ 3 ಪಟ್ಟಾಗಿದೆ 2020 ಕಂಪೇರ್ ಮಾಡಿದ್ರೆ. 4,400 ಇದ್ದಿದ್ದು ನೆಟ್ ಪ್ರಾಫಿಟು ಇವಾಗ 14,900 ಕೋಟಿ ಆಗಿದೆ. ಬಟ್ ಶೇರ್ ಪ್ರೈಸ್ ಅಲ್ಲೇ ಇದೆ. ಯಾಕಂದರೆ ಅದು ಬಿಕಾಸ್ ಆಫ್ ಇದೇನೆ ಪ್ರೈಸ್ ಟು ಬುಕ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ, ಪ್ರೈಸ್ ಟು ಬುಕ್ ಅಂತ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಬಜಾಜ್ ಫೈನಾನ್ಸ್ಗೆ ನಾರ್ಮಲಿ 9.8 ಟೈಮ್ಸ್ ಕೊಡ್ತಾಯಿದ್ರು ಬೇರೆ ಟೈಮ್ಗಳಲ್ಲಿ, ಅದು ಇವಾಗ ಕೇವಲ 5.3 ಟೈಮ್ಸ್ ಆಗಿದೆ. ಯಾಕಂದರೆ ಬಜಾಜ್ ಫೈನಾನ್ಸ್ದು ಗ್ರೋತ್ ಅದೇ ಥರ ಇರುತ್ತೆ. ನೀವೇ ನೋಡಿದ್ದೀರಲ್ಲ, ಲಾಸ್ಟ್ 3 ಇಯರ್ಸಲ್ಲಿ 3 ಪಟ್ಟಾಗಿದೆ ನೆಟ್ ಪ್ರಾಫಿಟ್ಟು. ಬಟ್ ಸ್ಟಿಲ್ ಮಾರ್ಕೆಟಿಗೆ ಸಮಾಧಾನ ಇಲ್ಲ. ಯಾಕಂದರೆ ಬಜಾಜ್ ಫೈನಾನ್ಸ್ದು ಗ್ರೋತ್ ಹಿಂದ್ಗಡೆಯಿಂದ ಬಂದಿರೋದು 40-45% ಇಯರ್ ಆನ್ ಇಯರ್. ಮಾರ್ಕೆಟ್ ಅದೇ ರೀತಿ ಪ್ರೈಸ್ನ ಕೊಡ್ತಾ ಬರ್ತಿತ್ತು, ಬಟ್ ಗ್ರೋತು ಆ ಗ್ರೋತ್ ಬರ್ತಾ ಇಲ್ಲ. ಈಗ ಬಜಾಜ್ ಫೈನಾನ್ಸು 25-26% ಗ್ರೋತ್ ಬರ್ತಾ ಇದೆ. ಅದಕ್ಕೇ ತುಂಬ ಜನ ಆ ಗ್ರೋತ್ ನೆಚ್ಕೊಂಡು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅವರೆಲ್ಲನೂ ವಾಪಸ್ ತಗೊಳ್ತಾ ಇದ್ದಾರೆ. ಈಗ ಬಜಾಜ್ ಫೈನಾನ್ಸ್ ಸ್ಟಿಲ್ 20-25% ಗ್ರೋತ್ ಆಗ್ತಾನೆ, ಬಟ್ ಈ ವ್ಯಾಲ್ಯೂಯೇಷನ್ ಕಾಸ್ಟ್ಲಿ ಅಂತ ಇನ್ವೆಸ್ಟರ್ಸ್ ಅದಕ್ಕೆ ಪೇ ಮಾಡ್ತಾ ಇಲ್ಲ ಅಷ್ಟೇ. ಇದರಿಂದ ಶೇರ್ ಪ್ರೈಸ್ ಮೇಲೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್. ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಅಂದರೆ ಈ ಕಂಪ್ನಿಯ ಮಾರ್ಕೆಟ್ ಕ್ಯಾಪು ಮತ್ತು ಆ ಕಂಪ್ನಿ ಮಾಡೋ ಸೇಲ್ಸ್ನ ಲೆಕ್ಕ ಮಾಡೋಕ್ಕೆ ಈ ವ್ಯಾಲ್ಯೂಯೇಷನ್ ನೋಡ್ತಾರೆ. ಎಂಥ ಕಂಪ್ನಿಗಳಲ್ಲಿ? ಸಿಕ್ಲಿಕಲ್ ಕಂಪ್ನಿಗಳಲ್ಲಿ. ಸಿಕ್ಲಿಕಲ್ ಅಂದರೆ ಈಗ ಎಕ್ಸಾಂಪಲ್ ಟಾಟಾ ಸ್ಟೀಲ್ ಇರ್ಬೋದು, ಸ್ಟೀಲ್ ಕಂಪ್ನಿಗಳು. ಯಾಕಂದರೆ ಅದು ಈ ವರ್ಷ ಲಾಭ ಮಾಡಿದ್ರೆ ಇನ್ನು 2 ವರ್ಷ ಲಾಭ ಮಾಡಿರಲ್ಲ, 2 ವರ್ಷ ಲಾಭ ಮಾಡಿದ್ರೆ ಮತ್ತೆ ಇನ್ನೊಂದು 3 ವರ್ಷ ಲಾಭ ಮಾಡಲ್ಲ. ಇಂಥ ಕಂಪ್ನಿಗಳದ್ದು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ನೋಡ್ತಾರೆ. ಆಮೇಲೆ ಯಾವ ಕಂಪ್ನಿಗಳು ಪ್ರಾಫಿಟ್ ಮಾಡ್ತಾ ಇಲ್ಲ, ಆ ಕಂಪ್ನಿಗಳು ಯಾವುದೇ ರೀತಿ ಲಾಭ ಮಾಡ್ತಾ ಇಲ್ಲ ಅಂತ ಕಂಪ್ನಿಗಳದ್ದು ವ್ಯಾಲ್ಯೂಯೇಷನ್ ಮಾಡಬೇಕಲ್ಲ, ಇದು ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ನೋಡ್ಬಿಟ್ಟು ಕಂಡುಹಿಡಿತಾರೆ. ನಾರ್ಮಲಿ ಇದನ್ನು ಸಿಕ್ಲಿಕಲ್ ಕಂಪ್ನಿಗಳಲ್ಲಿ ಜಾಸ್ತಿ ನೋಡ್ತಾರೆ. ಸಿಕ್ಲಿಕಲ್ ಅಂದರೆ ಯಾವ ಕಂಪ್ನಿದು ಬಿಸ್ನೆಸ್ ಮಾಡಲು ಅಷ್ಟು ಸ್ಟ್ರಾಂಗ್ ಇಲ್ಲ. ಲೈಕ್ ಈ ವರ್ಷ ಲಾಭ ಮಾಡಿದ್ರೆ ಮುಂದಿನ ವರ್ಷ ಮಾಡಲ್ಲ, ಮುಂದಿನ ವರ್ಷ ಲಾಭ ಮಾಡಿದ್ರೆ ಇನ್ನೊಂದು ಮುಂದಿನ ವರ್ಷ ಮಾಡಲ್ಲ. ಯಾವಾಗ ಬೈ ಮಾಡಬೇಕಂದ್ರೆ ಅಂಥ ಕಂಪ್ನಿಗಳನ್ನ ಈಗ ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಯಾವಾಗ ಲೋ ಇರುತ್ತಲ್ಲ ಅಂಥ ಟೈಮಲ್ಲಿ ಬೈ ಮಾಡಬೇಕು. ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಲೋ ಇದ್ದರೆ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಪ್ರಾಫಿಟ್ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ. ಅವಾಗ ಏನರ್ಥ? ಕಂಪ್ನಿ ಪ್ರೊಡಕ್ಷನ್ ಮಾಡ್ತಾ ಇದೆ, ಸೇಲ್ಸ್ ಜಾಸ್ತಿ ಆಗ್ತಾ ಇದೆ, ಕಂಪ್ನಿಗೆ ಪ್ರೈಸ್ ಸರಿಯಾಗಿ ಸಿಗ್ತಾ ಇಲ್ಲ. ಜಸ್ಟ್ ಲೈಕ್ ರೈತರು ಇದ್ದಂಗೆ, ರೈತರಿಗೆ ಪ್ರೈಸ್ ಬೆಳೀತಾ ಇದ್ದಾರೆ, ಬೆಳೆ ಬೆಳೀತಾ ಇದ್ದಾರೆ, ಆದರೆ ಪ್ರೈಸ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಯಾವತ್ತಾದ್ರೂ ಒಂದು ದಿವಸ ಪ್ರೈಸ್ ಶೂಟಪ್ ಆಗುತ್ತಲ್ಲ, ಅವಾಗ ಆ ಕಂಪ್ನಿಗಳಿಗೆ ಲಾಭ ಆಗುತ್ತೆ. ಇಂಥದನ್ನು ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸಲ್ಲಿ ಕಂಡುಹಿಡಿತಾರೆ. ಅದನ್ನ ಹಿಂಗೆ ಚೆಕ್ ಮಾಡೋದಂದರೆ ಸೇಮ್ ನೀವು ಸ್ಕ್ರೀನರಿಗೆ ಬಂದರೆ ಮೋರಲ್ಲಿ ಹೋಗ್ಬಿಟ್ಟು ಮಾರ್ಕೆಟ್ ಕ್ಯಾಪ್ ಬೈ ಸೇಲ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಮಾರ್ಕೆಟ್ ಕ್ಯಾಪ್ ಬೈ ಸೇಲ್ಸ್ನ ನೀವು ಟಾಟಾ ಸ್ಟೀಲಿಗೆ ನೋಡಿ. ಆ್ಯಕ್ಚುಲಿ ಟಾಟಾ ಸ್ಟೀಲ್ದು ಮಾರ್ಕೆಟ್ ಗ್ಯಾಪ್ ಈಗ ನೀವು ಪಿ ನೋಡಿಬಿಟ್ರೆ ಇಲ್ಲಿ ಮೋಸ ಹೋಗ್ಬಿಡ್ತೀರಲ್ಲ. ಪಿ ನೋಡಿ, ಯಾಕೆ ಎಲ್ಲದಕ್ಕೂ ಡಿಫ್ರೆಂಟ್ ಮೆಥಡಲ್ಲಿ ನೋಡಬೇಕಂದ್ರೆ ಪಿ ನೋಡಿಬಿಟ್ರೆ ಇಲ್ಲಿ ಮೋಸ ಹೋಗ್ಬಿಡ್ತೀರಾ. ಯಾಕಂದರೆ 177 ಪಿ ಇದೆ, ಅಯ್ಯೋ ಜಾಸ್ತಿ ಇದೆ ಅಂತ ಬಿಟ್ಬಿಡ್ತೀರಾ. ಇಲ್ಲಿ ನೋಡಿ ಸಿಂಪಲಾಗಿ ತೋರಿಸ್ತೀನಿ ನಿಮಗೆ ಪಿ ರೇಷ್ಯೂದು ಟಾಟಾ ಸ್ಟೀಲ್ದು. ಈಗ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಈಗ ಟಾಟಾ ಸ್ಟೀಲ್ದು ಪಿ ಬಂದ್ಬಿಟ್ಟು ಜನವರಿ 2023 5.1 ಇದೆ. ಅದೇ ಟೈಮಲ್ಲಿ ಟಾಟಾ ಸ್ಟೀಲ್ದು ಶೇರ್ ಪ್ರೈಸ್ ಇದ್ದಿದ್ದು 122 ರೂಪಾಯಿ. ಅವಾಗ ನೀವು ಲೋ ಪಿ ಅಂತ ಬೈ ಮಾಡಿದ್ದೀರಾ. 5.2 ಇದ್ದಿದ್ದು ಪಿ ಸಡನ್ಲಿ ಜಂಪ್ ಆಗೋಯ್ತು. ಹೆಂಗಾಯ್ತು ಹೇಳಿ? ಯಾಕಂದರೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಬೈ ಮಾಡಿದಾಗ ಟಾಟಾ ಸ್ಟೀಲ್ದು ಪಿ ಯಾವುದು ಕ್ಯಾಲ್ಕುಲೇಷನ್ ಆಗಿತ್ತು ಅಂದರೆ ಈ 41,000 ಕೋಟಿಗೆ 41,000 ಕೋಟಿ ಲಾಭ ಮಾಡಿತ್ತು ಕಂಪ್ನಿ. ಆವಾಗ ಇದು ಪಿ ಕ್ಯಾಲ್ಕುಲೇಷನ್ ಆಗಿತ್ತು. ನೆಕ್ಸ್ಟ್ ಇಯರ್ ಸಡನ್ಲಿ ಡೌನ್ ಆಯಿತು. ಇಂಥ ಕಂಪ್ನಿಗಳಿಗೆ ನೀವು ಯಾವ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗ್ತೀರಾ? ಈಗ ನಾವು ಆಗಲೇ ಹಸುದ ಲೆಕ್ಕಾಚಾರ ಕೇಳಿದ್ನ, ಹಸುದ ಲೆಕ್ಕಾಚಾರ ನೀವು 7 ವರ್ಷದ ಲಾಭ ಎಷ್ಟು ಮಾಡುತ್ತೆ ಅಂತ ನೋಡಿ ಚೆಕ್ ಮಾಡಿ ತಗೊಂಡ್ರಿ. ಅದೇ ನೀವು ಹಸು ನೆಕ್ಸ್ಟ್ ಇಯರು 5 ಲೀಟ್ರ್ ಕೊಡೋ ಜಾಗದಲ್ಲಿ ಅರ್ಧ ಲೀಟ್ರ್ ಕೊಡ್ತು ಅಂದರೆ ಅವಾಗ ನಿಮ್ಮ ಕ್ಯಾಲ್ಕುಲೇಷನ್ನೇ ರಾಂಗ್ ಆಗೋಗುತ್ತಲ್ಲ. ನೀವು ಹೆಂಗೆ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಇಂಥ ಕಂಪ್ನಿಗಳನ್ನ ಸಿಕ್ಲಿಕಲ್ ಕಂಪ್ನಿಗಳು ಅಂತಾರೆ. ಇಂಥ ಕಂಪ್ನಿಗಳನ್ನ ನೀವು ಪಿ ನೋಡ್ಬಿಟ್ಟು ಅಳಿದ್ರೆ ತುಂಬ ಡೇಂಜರು. ಅದಕ್ಕೆ ಇಂಥ ಕಂಪ್ನಿಗಳನ್ನ ನಾವು ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ನೋಡಿ ಅಳಿತೀವಿ. ಏನಂದರೆ ಈ ಕಂಪ್ನಿದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ಈ ಕಂಪ್ನಿ ಅದಕ್ಕೆ ಸೇಲ್ಸ್ ಎಷ್ಟು ಮಾಡ್ತಾ ಇದೆ ಅಂತ. ಈಗ ಕರೆಂಟ್ಲಿ ಇದು ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸು 0.8 ಇದೆ. ಲೋಯೆಸ್ಟ್ ಇರುತ್ತಲ್ವಾ, ಲೋಯೆಸ್ಟ್ ಇರಬೇಕಾದ್ರೆ ನಾವು ಬೈ ಮಾಡಿದ್ರೆ ತುಂಬ ಒಳ್ಳೆಯದು. ಮೀಡಿಯನ್ ಇರುತ್ತೆ. ಇದ್ರ ಮೀಡಿಯನ್ ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಇರೋದು ಬಂದ್ಬಿಟ್ಟು ಲಾಸ್ಟ್ 10 ವರ್ಷದಿಂದ 0.5 ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಯಾವಾಗ ಬರುತ್ತೆ ಆವಾಗ ಬೈ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಅದು ಮೀಡಿಯನ್ ರೇಂಜಲ್ಲಿ ಇರೋದು. ಯಾವತ್ತು ನಾವು ಪಿ ನೋಡಬಾರ್ದು, ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ನೋಡಬೇಕು ಇಂಥ ಸಿಕ್ಲಿಕಲ್ ಕಂಪ್ನಿಗಳಲ್ಲಿ. ಸಿಕ್ಲಿಕಲ್ ಕಂಪ್ನಿ ಅಂದರೆ ಸಿಂಪಲ್ಲಾಗೆ ಯಾವ ಕಂಪ್ನಿದು ಪ್ರಾಫಿಟು ಕನ್ಸಿಸ್ಟೆನ್ಸಿ ಇರಲ್ಲ. ಈ ನೋಡಿ 2013 7,000 ಕೋಟಿ ಮೈನಸ್ ಇತ್ತು, 2014 3,600 ಕೋಟಿ ಪ್ಲಸ್ಸಿಗೆ ಬಂತು, 2015 3,900 ರೂಪಾಯಿ ಮೈನಸ್ 3,900 ಕೋಟಿ ಮೈನಸ್ ಬಂತು, 2016 ಮತ್ತೆ ಪ್ಲಸ್ಸಿಗೆ ಬಂತು, 2016 ಸ್ವಲ್ಪ ರಿಕವರ್ ಆಯಿತು, ಮತ್ತೆ 2017 ಮತ್ತೆ ಮೈನಸ್ಸಿಗೆ ಬಂತು, 2018 ಸಡನ್ಲಿ 17,000 ಕೋಟಿ ಲಾಭ.
ಮತ್ತು 2019 ಸಡನ್ಲಿ ಡೌನು, 2020 ಸಡನ್ಲಿ ಡೌನು, ಮತ್ತು 2021 ರಿಕವರ್ ಆಯಿತು, ಮತ್ತೆ ಡೌನು. ಇಂಥ ಕಂಪ್ನಿಗಳನ್ನ ನೀವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಫ್ಯೂಚರ್ ಏನು ಎತ್ತ ಅಂತ. ಯಾಕಂದರೆ ಖುದ್ದು CEOಗಳಿಗೂ ಗೊತ್ತಿರಲ್ಲ ಫ್ಯೂಚರ್ ಏನು ಅಂತ. ಯಾಕಂದರೆ ಇವ್ರು ತಯಾರು ಮಾಡ್ತಿರೋ ಪ್ರಾಡಕ್ಟೇ ಅದೇ ಥರನೇ. ಈ ಪ್ರಾಡಕ್ಟ್ಗೆ ಇವ್ರ ಪ್ರೈಸ್ನ ಫಿಕ್ಸ್ ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಪ್ರೈಸ್ನ ಫಿಕ್ಸ್ ಮಾಡುತ್ತೆ. ಜಸ್ಟ್ ಲೈಕ್ ರೈತರು ಬೆಳೀತಾರಲ್ವಾ, ಈರುಳ್ಳಿ ಇರ್ಬೋದು, ಟೊಮೊಟೊ ಇರ್ಬೋದು, ಟೊಮೊಟೊಗೆ ರೈತರ ಪ್ರೈಸ್ನ ಫಿಕ್ಸ್ ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಪ್ರೈಸ್ನ ಫಿಕ್ಸ್ ಮಾಡುತ್ತೆ. ಇದೇ ರೀಸನಿಂದನೇ ರೈತರು ಕೂಡ ಅಷ್ಟೊಂದು ಲಾಭ ಮಾಡೋಕ್ಕಾಗಲ್ಲ. ಸೇಮ್ ಟಾಟಾ ಸ್ಟೀಲ್ದು ಅದೇನೇ ಪರಿಸ್ಥಿತಿ. ಸ್ಟೀಲ್ ಬಂದ್ಬಿಟ್ಟು ಒಂದು ಕಮಾಡಿಟಿ. ಈಗ ನೀವು ಯಾವುದನ್ನ ಒಂದು ಅಂಗಡಿಗೆ ಹೋಗ್ಬಿಟ್ಟು ನೀವು ಸ್ಟೀಲ್ನ ಬೈ ಮಾಡ್ತಿದ್ದೀರ ಅಂದರೆ, ಸ್ಟೀಲ್ ಬೈ ಮಾಡಿ ಅಂದರೆ ಕಬ್ಬಣ ಕೊಡಿ ಹಣ ಅಂತ ಬೈ ಮಾಡ್ತೀರೋ, ನನಗೆ ಟಾಟಾ ಸ್ಟೀಲೇ ಬೇಕು ಅಂತ ಬೈ ಮಾಡಿ ಅಂಥವ್ರು ಇರ್ತಾರೆ. ವೆರಿ ರೇರ್ ಅವರು. ಅಂದರೆ ಟಾಟಾ ಸ್ಟೀಲೇ ಬೈ ಮಾಡಬೇಕು ಅಂತ. ಟಾಟಾ ಸ್ಟೀಲು ಬೇರೆ ಸ್ಟೀಲು ಆಲ್ಮೋಸ್ಟ್ ಆಲ್ ಸೇಮ್ ಪ್ರೈಸ್ ಇರುತ್ತೆ, ₹1-2 ಡಿಫ್ರೆನ್ಸ್ ಇರುತ್ತೆ ಪರ್ kg. ನೀವು ಜಸ್ಟ್ ಇಂಡಿವಿಜುವಲ್ ಮನೆಗೆ ಲೆಕ್ಕ ಮಾಡಬೇಡಿ. ಇಲ್ಲಿ ದೊಡ್ಡ ಕಾಂಟ್ರಾಕ್ಟ್ಸ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಆಟೋಮೊಬೈಲ್ ಕಂಪ್ನಿಗಳು ಇರ್ತವೆ, ರೋಡ್ ಮಾಡೋ ಕಂಪ್ನಿಗಳು ಇರ್ತವೆ, ಬ್ರಿಡ್ಜ್ ಮಾಡೋರು, ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟೋರು, ಇವ್ರ ಹತ್ರ ಇವ್ರು ಎಲ್ಲಿ ತಗೊಳ್ತಾರೆ? ಇವ್ರಿಗೆ ಎಲ್ಲಿ ಪ್ರೈಸ್ ಕಮ್ಮಿ ಇರುತ್ತೋ ಅಲ್ಲಿ ತಗೊಳ್ತಾರೆ. ಅಲ್ಲಿ ನೀನು ಪ್ರೀಮಿಯಮ್ನ ಚಾರ್ಜ್ ಮಾಡೋಕ್ಕಾಗಲ್ಲ. ರಿಟೇಲ್ ಜನಗಳದ್ದು ಮನೆ ಕಟ್ಟೋದು ವೆರಿ ಕಮ್ಮಿ, ಹಂಗೆ ಲೆಕ್ಕ ನೋಡ್ಕೊಂಡ್ರೆ ಅವ್ರು ಯೂಸ್ ಮಾಡೋಂಥ ಕಬ್ಬಣ. ಆಮೇಲೆ ಇವ್ರದ್ದು ಬೇರೆ ದೇಶಗಳಿಗೂ ಎಕ್ಸ್ಪೋರ್ಟ್ ಆಗುತ್ತೆ. ಇದೇ ರೀಸನಿಂದನೇ ಸ್ಟೀಲ್ ಕಂಪ್ನಿಗಳು ಸಿಕ್ಲಿಕಲ್ ಕಂಪ್ನಿಗಳು ಅಂತ ಕರೀತಾರೆ. ಇದೇ ರೀತಿ ಯಾವ ಕಂಪ್ನಿ ಇದೆಯೋ ಎಲ್ಲ ಕಂಪ್ನಿಗಳದ್ದು ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ನೋಡಬೇಕು. ಆಮೇಲೆ ಲಾಸ್ ಮೇಕಿಂಗ್ ಕಂಪ್ನಿ ಇರುತ್ತಲ್ಲ, ಅಂಥ ಕಂಪ್ನಿಗಳು ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ನೋಡಬೇಕು. ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸು ಕಡಿಮೆ ಇದ್ದರೆ ಬೈ ಮಾಡಬೇಕು. ಇನ್ನೊಂದು ರೇಷಿಯೋನ ಚೆಕ್ ಮಾಡ್ತಾರೆ, ಅದು ಏನಂದರೆ EV ಟು ಆಪರೇಟಿಂಗ್ ಕ್ಯಾಶ್ ಫ್ಲೋ ಅಂತ. ಅದು ಎಂಥ ಕಂಪ್ನಿಗಳಲ್ಲಿ ಚೆಕ್ ಮಾಡ್ತಾರೆ ಅಂದರೆ, IT ಕಂಪ್ನಿಗಳಲ್ಲಿರ್ಬೋದು, FMCG ಕಂಪ್ನಿಗಳಲ್ಲಿರ್ಬೋದು. ಇಂಥ ಕಂಪ್ನಿಗಳಲ್ಲಿ ಯಾವ ಕಂಪ್ನಿ ಆಪರೇಟಿಂಗ್ ಕ್ಯಾಶ್ ಫ್ಲೋನ ಮುಂಚಿಂದನೂ ಚೆನ್ನಾಗಿ ಕಾಪಾಡ್ಕೊಂಬೋದು. ಆ ಇಂಡಸ್ಟ್ರಿ ಇರೋದೇ ಆಪರೇಟಿಂಗ್ ಕ್ಯಾಶ್ ಫ್ಲೋ ಜನರೇಟ್ ಮಾಡೋಕ್ಕೆ. ಕ್ಯಾಶ್ ಜನರೇಟಿವ್ ಮಿಷಿನ್ ಇರ್ತಾವಲ್ಲ, ಅಂಥ ಕಂಪ್ನಿಗಳನ್ನ ಈ ಥರ ಚೆಕ್ ಮಾಡ್ತಾರೆ. ಯಾಕಂದರೆ ಬಿಸ್ನೆಸ್ ಮಾಡೆಲ್ ಇರೋದೇ ಅದರದ್ದು ಕ್ಯಾಶ್ ಜನರೇಟ್ ಮಾಡೋಂಗೆ. ಈಗ ನೀವೇನು ಮಾಡ್ತೀರಾ, ₹500 ಪೇ ಮಾಡ್ತೀರಾ ಪಿಜ್ಜಾಗೆ ಪೇ ಮಾಡಿದ ತಕ್ಷಣ ಡಾಮಿನೋಸ್ ನಿಮಗೆ ಪಿಜ್ಜಾ ಕೊಡ್ತಾನೆ. ಇಲ್ಲಿ ನಿಮ್ಮ ಮತ್ತು ಡಾಮಿನೋಸ್ ಮಧ್ಯ ಏನಾದರೂ ಬ್ಯಾಲೆನ್ಸ್ ಉಳ್ಕೊಂತ, ನೀವು ನಾಳೆ ಕೊಡ್ತೀನಿ ಬರ್ಕೊಳ್ಳೋಣ ಅಂತ ಏನಾದರೂ ಹೇಳ್ತೀರಾ? ಅಥವಾ ಡಾಮಿನೋಸ್ ಸೆಲ್ ಮಾಡ್ತಿರೋ ಅಂಥ ಕಸ್ಟಮರು ಅವನಿಗೆ ನಿಲ್ಲಿಸಿ ದುಡ್ಡು ಕೊಡ್ತಾನ? ಇಮಿಡಿಯೇಟ್ಲಿ ಕೊಡ್ತಾ ಇರ್ತಾನೆ. ಇದನ್ನು ರೀಟೇಲ್ ಬಿಸ್ನೆಸ್ಗಳು ಅಂತ ಕರಿತೀವಿ. ಅದು QSR ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟೇ, ಆದರೆ ರೀಟೇಲ್ ಬಿಸ್ನೆಸ್ ಅಂತ ಕರಿತೀವಿ. ಇಂಥ ಬಿಸ್ನೆಸ್ಗಳಲ್ಲಿ ಕ್ಯಾಶ್ ಬೇಗ ಬಂದ್ಬಿಡುತ್ತೆ. ಇವ್ರ ಪ್ರಾಡಕ್ಟ್ ಸೆಲ್ ಮಾಡಿದ್ದೆ ಇಮಿಡಿಯೇಟ್ಲಿ ಕ್ಯಾಶ್ ಬಂದ್ಬಿಡುತ್ತೆ. ಇಂಥ ಬಿಸ್ನೆಸ್ಗಳಲ್ಲಿ ನಾವು ಆಪರೇಟಿಂಗ್ ಕ್ಯಾಶ್ ಫ್ಲೋ ಟು EV ಚೆಕ್ ಮಾಡ್ತೀವಿ. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಿದ್ದಾನ ಕಮ್ಮಿ ಆಗ್ತಿದ್ದಾನ ಅಂತ ಚೆಕ್ ಮಾಡೋಕ್ಕೆ. ಬೇರೆ ಕಂಪ್ನಿಗಳಿಗಿನ್ನ ಈ ಒಂದು ಆಪರೇಟಿಂಗ್ ಕ್ಯಾಶ್ ಫ್ಲೋ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡೋಕ್ಕೆ. ಕಮ್ಮಿ ವ್ಯಾಲ್ಯೂಯೇಷನಲ್ಲಿ ಬೈ ಮಾಡಿದ್ರೆ ಅದು ಕೂಡ ಒಳ್ಳೆಯದೇ. ಅದನ್ನು ಚೆಕ್ ಮಾಡಬೇಕಂದ್ರೆ ನೀವು ಎಕ್ಸಾಂಪಲ್ಲು ಡಾಮಿನೋಸ್ದೇ ಆಗ್ತೀನಿ. ಜುಬ್ಲಿ ಆ್ಯಂಡ್ ಫುಡ್ ಅಂತ ಕರೀತಾರೆ ಡಾಮಿನೋಸ್ ಕಂಪ್ನಿನ. 42,000 ಕೋಟಿ ಅವ್ರದ್ದು ಮಾರ್ಕೆಟ್ ಕ್ಯಾಪ್ ಇರೋದು, 42,000 ಕೋಟಿ. ಇದೇ ಇವ್ರದ್ದು ಆಪ್ರೇಟಿಂಗ್ ಕ್ಯಾಶ್ ಫ್ಲೋ ಬಂದ್ಬಿಟ್ಟು 1,000 ಕೋಟಿ. ಇಲ್ಲಿದೆಯಲ್ಲ, ಇದನ್ನು ಆಪರೇಟಿಂಗ್ ಕ್ಯಾಶ್ ಫ್ಲೋ ಅಂತ ಕರೀತಾರೆ, 1,000 ಕೋಟಿ. ಈಗ ನೀವು ಆಪರೇಟಿಂಗ್ ಕ್ಯಾಶ್ ಫ್ಲೋ ಟು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಈಗ ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ಆಪರೇಟಿಂಗ್ ಕ್ಯಾಶ್ ಫ್ಲೋ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? 42 ಬರುತ್ತೆ. ಅಂದರೆ ಈ ಕಂಪ್ನಿ 42 ಟೈಮ್ಸಲ್ಲಿ ಟ್ರೇಡ್ ಆಗ್ತಾ ಇದೆ. P ನೋಡ್ಬಿಟ್ರೆ ಏನಾಗುತ್ತೆ ನಿಮಗೆ? P ನೋಡ್ಬಿಟ್ರೆ ಇಲ್ಲಿ P 158 ಟೈಮಲ್ಲಿದೆ. ನಿಮಗೆ ಮಿಸ್ಯೂಸ್ ಆಗಿಬಿಡುತ್ತೆ ಇಲ್ಲಿ. ಯಾಕಂದರೆ ಒಂದೊಂದು ವರ್ಷ ಪ್ಲಸ್ಸು ಮೈನಸ್ ಇರುತ್ತೆ ಬಿಸ್ನೆಸ್ ಅಂದಮೇಲೆ, ಏನೋ ಬೇರೆ ರೀಸನಿಂದ ಮೈನಸ್ ಆಗಿರುತ್ತೆ. ಆ ಥರ ನೀವು ಚೆಕ್ ಮಾಡೋದಕ್ಕಿಂತ ಈ ಥರ ಚೆಕ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ನೀವು ಸೇಮ್ ಇದೇ ಇವ್ರದ್ದೇ ಕಾಂಪಿಟೇಟರ್ನ ನೀವು ದೇವಿಯಾನಿ ಇಂಟರ್ನ್ಯಾಷನಲ್ ಅಂತ ಇದೆ, ಅವ್ರದ್ದು KFC ಮತ್ತು ಪಿಜ್ಜಾ ಹಟ್ ಇದೆ. ಈಗ ನೀವು ಈ ಕಂಪ್ನಿಗಳ ಜೊತೆ ಈಗ ನೀವು ಕಂಪೇರ್ ಮಾಡಿ ನೋಡಬೇಕಂದ್ರೆ ಇವ್ರದ್ದು 328 P ಇದೆ. ಇದನ್ನು ನೋಡ್ಬಿಟ್ಟು ನೀವೇನು ಮಾಡ್ಬಿಡ್ತೀರಾ? ಅಯ್ಯೋ ಕಾಸ್ಟ್ಲಿ ಅಂತ ಬಿಟ್ಬಿಡ್ತೀರಾ. ಆ್ಯಕ್ಚುಲಿ ಆ ಥರ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ನಾವೇನು ಮಾಡ್ಬೋದು, ಫ್ರೀ ಕ್ಯಾಶ್ ಫ್ಲೋ ಟು ಮಾರ್ಕೆಟ್ ಕ್ಯಾಪ್ ನೋಡ್ಬೋದು. ಇವ್ರದ್ದು ಫ್ರೀ ಕ್ಯಾಶ್ ಫ್ಲೋ ಎಷ್ಟಿದೆ? 592 ಕೋಟಿ ಇದೆ. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 21,000 ಕೋಟಿ ಇದೆ. 21,000 ಡಿವೈಡೆಡ್ ಬೈ 592 ಮಾಡಿದ್ರೆ 35 ಟೈಮ್ಸ್ ಆಗುತ್ತೆ. ಅಂದರೆ ಇದು ಜುಬ್ಲಿ ಆ್ಯಂಡ್ ಫುಡ್ಡಿಗಿನ್ನ ಕಡಿಮೆ ಸಿಗ್ತಾ ಇದೆ. ಬಟ್ ಜಸ್ಟ್ ಹಿಂಗೆ ಕಂಪೇರ್ ಮಾಡಿದ್ರೆ ಆಗಲ್ಲ. ಜುಬ್ಲಿ ಆ್ಯಂಡ್ ಫುಡ್ ಇನ್ನು ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂದರೆ, ಮಾರ್ಕೆಟಲ್ಲಿ ಅದ್ರದ್ದು ಯಾವ ಥರ ಇಂಪ್ರೆಷನ್ ಇದೆ, KFCಗೆ ಯಾವ ಥರ ಇಂಪ್ರೆಷನ್ ಇದೆ, ಪಿಜ್ಜಾ ಹಟ್ಟಿಂದ ಯಾವ ಥರ ಇಂಪ್ರೆಷನ್ ಇದೆ, ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಜಸ್ಟ್ P ನೋಡ್ಬಿಟ್ಟು ಇಲ್ಲಿ ಫಾಲ್ ಆಗಬೇಡಿ. ಮತ್ತು ಇನ್ನೊಂದು ರೇಷಿಯೋ ಬರುತ್ತೆ, ಇದನ್ನು ಒನ್ ಆಫ್ ದ ಬೆಸ್ಟ್ ರೇಷಿಯೋ ಅಂತ ಕರೀತಾರೆ. ಆ ರೇಷಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಈ ವಿಡಿಯೋದಲ್ಲಿ ಹೇಳ್ಕೊಂಡು ಹೋದರೆ ಲೆಂತಿ ಆಗಿಬಿಡುತ್ತೆ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.